ಓಂ ಶಾಂತಿ. ಇದು 26 ಏಪ್ರಿಲ್ 2026 ಪ್ರಾತಃ ಮುರಳಿ. ಅವ್ಯಕ್ತ ರಿವೈಸ್ ಮುರಳಿ ಡೇಟು 31 ಡಿಸೆಂಬರ್ 2009। नए वर्ष में सभी आत्माओं को संदेश देकर गोल्डन वर्ल्ड की गिफ्ट दो। बाप समान बनने के लिए देही अभिमानी रहने की ನ್ಯಾಚುರಲ್ बनाओ। ಹೊಸ ವರ್ಷದಲ್ಲಿ, ಯಾಕೆಂದ್ರೆ 31/12 ಅಂದ್ರೆ ಹಳೆ ವರ್ಷದ ಮುಕ್ತಾಯ, ಹೊಸ ವರ್ಷದ ಆರಂಭದ ಮಧ್ಯ. ಈ ಹೊಸ ವರ್ಷದಲ್ಲಿ ಎಲ್ಲ ಆತ್ಮಗಳಿಗೂ ಸಂದೇಶ ಕೊಟ್ಟು ಗೋಲ್ಡನ್ ವರ್ಲ್ಡಿನ ಗಿಫ್ಟ್ ಕೊಡಿ, ಸ್ವರ್ಣಿಮ ಜಗತ್ತಿನ ಗಿಫ್ಟ್ ಕೊಡಿ. ತಂದೆ ಸಮಾನ ಆಗ್ಲಿಕ್ಕೆ ದೇಹಿ ಅಭಿಮಾನಿಯಾಗಿರೋ ನೇಚರನ್ನು ನ್ಯಾಚುರಲ್ ಮಾಡ್ಕೊಳ್ಳಿ. ಆಜ್ बाप दादा हर एक बच्चे को स्नेह और बाप दादा के लव में लवलीन स्वरूप में देख रहे हैं। ಇವತ್ತು ಬಾಪ್ ದಾದವರು ಪ್ರತಿಯೊಂದು ಮಕ್ಕಳನ್ನು ಸ್ನೇಹ ಹಾಗೂ ಬಾಪ್ ದಾದವರ ಲವ್ ಅಲ್ಲಿ ಲವ್ ಲೀನ ಸ್ವರೂಪದಲ್ಲಿ ನೋಡ್ತಾ ಇದ್ದಾರೆ. ಏಕೇಕ್ ಬಚ್ಚ ಪರಮಾತ್ಮ ಪ್ಯಾರ್ ಮೇ ಚಮಕ್ ರಹಾ ಹೈ. ಒಂದೊಂದು ಮಕ್ಕಳನ್ನು ಪರಮಾತ್ಮ ಪ್ರೀತಿಯಲ್ಲಿ ಹೊಳಿತಾ ಇದ್ದಾರೆ. ಸಭಿ ಬಚ್ಚೆ ಪ್ಯಾರ್ ಕೆ ವಿಮಾನ್ ಮೇ ಪಹುಂಚ್ ಗಯೇ ಹೈ. ಎಲ್ಲ ಮಕ್ಕಳು ಪ್ರೀತಿಯ ವಿಮಾನದಲ್ಲಿ ಬಂದು ತಲುಪಿದಿರಿ. वैसे तो न्यू ईयर मनाने के लिए आए हैं, लेकिन सभी के नयनों में क्या दिखाई दे रहा है? ಹಾಗೆ ನೀವು ಹೊಸ ವರ್ಷದ ಆಚರಣೆ ಮಾಡ್ಲಿಕ್ಕೋಸ್ಕರ ಬಂದಿದ್ದೀರಿ, ಆದ್ರೆ ಎಲ್ಲರ ನಯನಗಳಲ್ಲಿ ಏನ್ ಕಾಣಿಸ್ತಾ ಇದೆ? ನ್ಯೂ ಇಯರ್ ನಯಾ ಸಾಲ್ ತೋ ನಿಮಿತ್ತ ಮಾತ್ರ ಹೇ, ಲೇಕಿನ್ ಆಪ್ ಸಭಿ ಕೆ ನಯನೋ ಮೇ ಕ್ಯಾ ಉಮಂಗ್ ಹೇ. ನ್ಯೂ ಇಯರ್ ಹೌದು, ಆದ್ರೆ ಹೊಸ ವರ್ಷ ನಿಮಿತ್ತ ಮಾತ್ರ ಇದು. ಆದ್ರೆ ನಿಮ್ಮೆಲ್ಲರ ನಯನಗಳಲ್ಲಿ ಯಾವ ಉತ್ಸಾಹ ಇದೆ? तीन बधाइयां दे रहे हो, एक अपने नए जीवन की बधाई, और दूसरी नए युग की बधाई, और तीसरी परिवार और बाप से मिलन की बधाई. 3 ಶುಭಾಶಯಗಳನ್ನ ಕೊಡ್ತಾ ಇದ್ದೀರಿ. ಬಾಬಾ ಹೇಳ್ತಾರೆ, ಒಂದು ತನಗೆ ಸಿಕ್ಕಿರೋ ಈ ಹೊಸ ಜೀವನ, ಬ್ರಾಹ್ಮಣ ಜೀವನ ಏನಿದೆ ಇದರ ಶುಭಾಶಯಗಳು, ಇನ್ನೊಂದು ಹೊಸ ಯುಗದ ಶುಭಾಶಯಗಳು, ಮೂರನೇದು ಈ ಪರಿವಾರ ಹಾಗೂ ಬಾಬೋರ ಜೊತೆ ಮಿಲನ ಮಾಡೋದ್ರದ್ದು ಶುಭಾಶಯಗಳು. ಆಪ್ಗೆ ನಯನೋ ಮೇ ಕ್ಯಾ ಗೂಮ್ ರಹಾ ಹೈ. ಬಾಬೋರ್ ಕೇಳ್ತಾರೆ, ನಿಮ್ಮ ನಯನಗಳಲ್ಲಿ ಏನ್ ಬರ್ತಾ ಇದೆ, ಯಾವ ಚಿತ್ರ ಕಾಣಿಸ್ತಾ ಇದೆ? ಅಪ್ನ ನವಯುಗ್ ಸಾಮ್ನೆ ಆ ರಹಾ ಹೇನಾ. ತನ್ನ ನವಯುಗ ಮುಂದೆ ಬರ್ತಾ ಇದೆ ಅಲ್ವಾ? ದಿಲ್ ಮೇ ಉಮಂಗ್ ಆ ರಹಾ ಹೈ ಕಿ ನಯಾ ಯುಗ್ ಆಯಾ ಕಿ ಆಯಾ. ನಿಮ್ಮ ಹೃದಯದಲ್ಲಿ ಆ ಉತ್ಸಾಹ ಬರ್ತಾ ಇದೆ ಅಲ್ವಾ? ಇನ್ನೇನು ಹೊಸ ಯುಗ ಬಂತು ಅಂದ್ರೆ ಬಂತು. ನಯೇ ಯುಗ ಕಿ ಚಮಕೀಲಿ ಡ್ರೆಸ್ ಇತನಾ ಸಾಮ್ನೆ ಸ್ಪಷ್ಟ ಹೇ कि आज संगम युग पर है और जल्दी से ये चमकीली ड्रेस पहननी है. ಹೊಸ ಯುಗದ ಆ ಹೊಳಪಾಗಿರೋ ಸುಂದರವಾಗಿರೋ ಡ್ರೆಸ್ ಅಷ್ಟು ನಿಮ್ಮ ಕಣ್ಮುಂದೆ ಸ್ಪಷ್ಟವಾಗಿದೆಯಾ? ಡ್ರೆಸ್ ಅಂದ್ರೆ ಆ ಶರೀರ, ಆ ಸ್ವರೂಪ. ಆ ಹೊಸ ಯುಗದ ಹೊಳಿತಾ ಇರ್ತಕ್ಕಂಥ ಡ್ರೆಸ್ ಅಷ್ಟು ನಿಮ್ ಮುಂದೆ ಸ್ಪಷ್ಟವಾಗಿದೆಯಾ? ಇವತ್ತು ನಾವು ಸಂಗಮ್ ಯುಗದಲ್ಲಿದ್ದೀವಿ, ಮತ್ತೆ ಬೇಗನೆ ನಾವು ಆ ಡ್ರೆಸ್ ಅನ್ನ ಹಾಕೊಳ್ಳೋರಿದ್ದೀವಿ, ದೈವಿ ಡ್ರೆಸ್ ಅನ್ನ ಹಾಕೊಳ್ಳೋರಿದ್ದೀವಿ. ಸಾಮ್ನೆ ದೇಖ್ ದೇ ಖುಷ್ ಹೋ ರಹೆ. ಮುಂದೆ ನೋಡಿ ನೋಡಿ ಖುಷಿ ಆಗ್ತಾ ಇದೆಯಾ? ವಿದಾಯಿ ಬಿ ದೇ ರಹೆ और ಬದಾಯಿ ಬಿ ಲೇ ರಹೆ. ಹಳೆ ವರ್ಷಕ್ಕೆ ಬೀಳ್ಕೊಡುಗೆನೂ ಕೊಡ್ತಾ ಇದ್ದೀರಿ, ಹೊಸ ವರ್ಷಕ್ಕೆ ಸ್ವಾಗತನೂ ಮಾಡ್ತಾ ಇದ್ದೀರಿ. ऐसे पुराने साल को विदाई देते, फिर वह साल भूल जाता, नया साल ही सामने आता है. ಹೇಗೆ ಹಳೆ ವರ್ಷಕ್ಕೆ ಬೀಳ್ಕೊಡುಗೆ ಕೊಡ್ತೀರಿ, ಕ್ರಮೇಣ ಹಳೆ ವರ್ಷ ಮರ್ತೇ ಹೋಗ್ಬಿಡುತ್ತೆ, ಹೊಸ ವರ್ಷ ಕಣ್ಮುಂದೆ ಬಂದ್ಬಿಡುತ್ತೆ. ऐसे ही आपके सामने पुरानी दुनिया को बधाई नहीं, लेकिन नई दुनिया को बधाई दे रहे हैं. ಹಾಗೆ ನಿಮ್ ಮುಂದೆ ಇರೋ ಈ ಹಳೆ ಜಗತ್ತಿಗೆ ಶುಭಾಶಯ ಅಲ್ಲ,
ಆದ್ರೆ ಹೊಸ ಜಗತ್ತಿನ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ ಬಾಬವರು. ಈ ಹಳೆ ಜಗತ್ತಿಗೆ ಬೀಳ್ಕೊಡುಗೆ ಕೊಡ್ಲಾಗ್ತಾ ಇದೆ. तो आज सभी को उमंग उत्साह है नए युग का। लोग भी नए वर्ष की बधाई देते हैं और साथ साथ ಗಿಫ್ಟ್ भी देते हैं. ಇವತ್ತೆಲ್ಲರೂ ಹೊಸ ಉತ್ಸಾಹ ಉಲ್ಲಾಸದಲ್ಲಿ, ಹೊಸ ಯುಗದ ಉತ್ಸಾಹ ಉಲ್ಲಾಸದಲ್ಲಿದ್ದೀರಿ. ಜಗತ್ತಿನ ಮನುಷ್ಯರು ಹೊಸ ವರ್ಷಕ್ಕೆ ಶುಭಾಶಯಗಳನ್ನ ಕೊಡ್ತಾರೆ. ಆ ಜೊತೆಗೆ ಏನಾದ್ರೂ ಗಿಫ್ಟ್ ಕೊಡ್ತಾರಲ್ವಾ. तो बाप दादा भी आप बच्चों को पुराने स्वभाव संस्कार को विदाई दे करके नई दुनिया में जाने की ಗಿಫ್ಟ್ दे रहे हैं. ಹಾಗೆ ಬಾಪ್ ದಾದವರುನು ನೀವು ಮಕ್ಕಳಿಗೆ ಹಳೆ ಸ್ವಭಾವ ಸಂಸ್ಕಾರಗಳಿಗೆ ಬೀಳ್ಕೊಡುಗೆ ಕೊಟ್ಟು ಹೊಸ ಜಗತ್ತಿಗೆ ಹೋಗುವಂತಹ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. जिस नई दुनिया में ಪ್ರಾಪ್ತಿ ಹಿ ಪ್ರಾಪ್ತಿ है. ಯಾವ ಹೊಸ ಜಗತ್ತಿಗೆ ಹೋಗ್ತೀರಿ ಅಲ್ಲಿ ಪ್ರಾಪ್ತಿನೇ ಪ್ರಾಪ್ತಿ ಇದೆ. ಶಾರ್ಟ್ ಮೇ ಯಹಿ ಕಹೆ ತೋ ಅಪ್ರಾಪ್ತ ನಹಿ ಕೊಯ್ ವಸ್ತು ನೈ ದುನಿಯಾ ಮೇ. ಒಂದೇ ಶಬ್ದದಲ್ಲಿ ಶಾರ್ಟ್ ಆಗಿ ಹೇಳ್ಬೇಕನ್ನೋದಾದ್ರೆ ಆ ಹೊಸ ಜಗತ್ತಲ್ಲಿ ಅಪ್ರಾಪ್ತವಾದಂತಹ ಯಾವುದೇ ವಸ್ತು ಇಲ್ಲ. ऐसे गोल्डन वर्ल्ड की गिफ्ट बाप दादा ने आप हर एक बच्चे को सौगात दे दी है. ಹಾಗೆ ಗೋಲ್ಡನ್ ವರ್ಲ್ಡ್, ಆ ಸ್ವರ್ಣಿಮ ಜಗತ್ತಿನ ಗಿಫ್ಟ್ ಬಾಪ್ ದಾದವರು ನಿಮ್ಗೆ ಪ್ರತಿಯೊಂದು ಮಕ್ಕಳಿಗೂ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. आपको भी नशा है ना कि हम गोल्डन वर्ल्ड के अधिकारी बन रहे हैं. ನಿಮಗೂ ನಶೆ ಇದೆ ಅಲ್ವಾ, ನಾವು ಆ ಗೋಲ್ಡನ್ ಜಗತ್ತಿಗೆ ಅಧಿಕಾರಿಗಳಾಗ್ತಾ ಇದೀವಿ. ऐसी ಗಿಫ್ಟ್ और कोई दे नहीं सकते हैं. ಇಂತಹ ಉಡುಗೊರೆ, ಬಾಬೋರ್ ಕೊಡುವಂತಹ ಉಡುಗೊರೆನ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. बाप ने हर एक बच्चे को ये डायरेक्शन दिया है. सभी आत्माओं को ये बाप का वर्षा गोल्डन वर्ल्ड का संदेश दे करके उनको भी आप ಗಿಫ್ಟ್ दो. ಬಾಬೋರು ಪ್ರತಿಯೊಂದು ಮಕ್ಕಳಿಗೂ ಈ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ಆತ್ಮಗಳಿಗೂ ಬಾಬೋರ ಆಸ್ತಿ ಗೋಲ್ಡನ್ ವರ್ಲ್ಡ್, ಬಾಬಾ ಹೇಳ್ತಾರೆ ಅದರ ಸಂದೇಶವನ್ನ ಕೊಟ್ಟು ಅವರಿಗೆ ಆ ಗೋಲ್ಡನ್ ವರ್ಲ್ಡಿನ ಗಿಫ್ಟ್ ಅನ್ನ ಕೊಡಿ. आपके पास कौन सी गिफ्ट है? एक तो नई दुनिया की गिफ्ट दो और दूसरा आपके पास बहुत खजाने हैं. ನಿಮ್ಮ ಹತ್ರ ಯಾವ ಗಿಫ್ಟ್ ಇದೆ? ಒಂದಂತೂ ಹೊಸ ಜಗತ್ತಿನ ಗಿಫ್ಟ್ ಕೊಡಿ, ಇನ್ನೊಂದು ನಿಮ್ಮ ಹತ್ರ ಬಹಳಷ್ಟು ಖಜಾನೆಗಳಿದೆ. ಗುಣಗಳ ಖಜಾನೆ ಇದೆ, ಶಕ್ತಿಗಳ ಖಜಾನೆಗಳಿದೆ, ಸ್ವಮಾನದ ಖಜಾನೆಗಳಿದೆ, ಎಷ್ಟೊಂದು ಖಜಾನೆಗಳಿದೆ. सभी को कोई ना कोई गुण कोई ना कोई शक्ति की ಗಿಫ್ಟ್ दो. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಗುಣ, ಒಂದಲ್ಲ ಒಂದು ಶಕ್ತಿಯ ಗಿಫ್ಟ್ ಕೊಡಿ. जिस ಗಿಫ್ಟ್ से उनों की जीवन बदल जाए. ಯಾವ ಗಿಫ್ಟ್ ಇಂದ ಅವರ ಜೀವನನೇ ಚೇಂಜ್ ಆಗ್ಬಿಡ್ಬೇಕು. ಅವ್ರ ಗೋಲ್ಡನ್ ದುನಿಯಾಕ್ಕೆ ಅಧಿಕಾರಿ ಬನ್ ಜಾಯ್. ಆ ಗೋಲ್ಡನ್ ಜಗತ್ತಿಗೆ ಅವರು ಅಧಿಕಾರಿಗಳಾಗ್ಲಿ. क्योंकि आजकल देख रहे हो चारों ओर दुख अशांति बढ़ रहा है. ಬಾಬಾ ಹೇಳ್ತಾರೆ ಈಗ ಜಗತ್ತಲ್ಲಿ ನೀವು ನೋಡ್ತಾ ಇದ್ದೀರಿ. ಏನ್ ನೋಡ್ತಾ ಇದ್ದೀರಿ? ದುಃಖ ಅಶಾಂತಿ ನಾಲ್ಕು ಕಡೆನೂ ಎಷ್ಟೊಂದು ಹೆಚ್ಚುತ್ತಾ ಇದೆ. ಎಷ್ಟು ಫಾಸ್ಟ್ ಆಗಿ, ಎಷ್ಟು ಪ್ರಕಾರದಲ್ಲಿ ದುಃಖ ಅಶಾಂತಿ ಹೆಚ್ಚುತ್ತಾ ಇದೆ. ಚಾರೋರ್ ಹರೇಕ್ ಮೇ ಭಯ ಅವ್ರ ಚಿಂತಾ ಹೇ. ಪ್ರಪಂಚದಲ್ಲಿರೋ ಪ್ರತಿಯೊಬ್ಬರಿಗೂ ನಾಲ್ಕು ಕಡೆನೂ ಒಂದು ಭಯ ಹಾಗೂ ಚಿಂತೆ, ಆತಂಕ ಇದೆ. ಇಂತಹ ದುಃಖಿ ಅಶಾಂತಿ ಆತ್ಮಗಳಿಗೆ ಕಮ್ ಸೆ ಕಮ್ ಈ ಸಂದೇಶ ಜರೂರ್ ದೋ ಕೆ ಬಾಪ್ ಆಯೇ ಹೇ. ಕಡಿಮೆ ಪಕ್ಷ ಈ ಸಂದೇಶ ಎಲ್ಲರಿಗೂ ಅವಶ್ಯಕವಾಗಿ ಕೊಡ್ಬೇಕು, ಬಾಬೋರ್ ಬಂದಿದ್ದಾರೆ. ಅಬ್ಸೆ ಅವಿನಾಶಿ ವರ್ಷಕ್ಕೆ ಅಧಿಕಾರಿ ಬನ್ ಜಾओ. ಹೇಳಿ ಎಲ್ರಿಗೂ, ಸರ್ವ ಪ್ರಾಪ್ತಿಗಳ ದಾತ ನಮ್ ತಂದೆ ಬಂದಿದ್ದಾರೆ, ಅವರಿಂದ ಈಗ ಅವಿನಾಶಿ ಆಸ್ತಿಯ ಅಧಿಕಾರಿಗಳಾಗಿ ಅಂತ ಹೇಳಿ ಈ ಸಂದೇಶ ಪ್ರತಿ ಒಂದು ಆತ್ಮಕ್ಕೂ ಕೊಡ್ತಾ ಇದ್ದೀರಿ. ಲೇಕಿನ್ ಅಭಿ ಭಿ ಕೈ ಬಾಪ್ ಕೆ ಬಚ್ಚೆ ಸಂದೇಶ ಸೆ ಭಿ ವಂಚಿತ್ ರಹೇ ಹುಯೇ ಹೈ. ನೀವು ಕೊಡ್ತಾ ಇದ್ದೀರಿ ಹೌದು, ಆದ್ರೂ ಈಗ್ಲೂ ಇನ್ನುವರೆಗೂ ಕೆಲವರು ಬಾಬೋರ್ ಮಕ್ಕಳು ಸಂದೇಶದಿಂದ ವಂಚಿತರಾಗಿ ಉಳಿದಿದ್ದಾರೆ. फिर भी एक बाप के बच्चे है ना, तो अपने भाई बहनों को इस संदेश की गिफ्ट जरूर दो. ಏಕೆಂದ್ರೆ ಪ್ರತಿಯೊಬ್ರು ಬಾಬೋರ್ ಮಕ್ಕಳೇ ಅಲ್ವಾ, ಅಂದ್ರೆ ನಿಮ್ಮದೇ ಸಹೋದರ ಸಹೋದರಿಯರಲ್ವಾ. ಸಂದೇಶದ ಗಿಫ್ಟ್
ಎಲ್ಲರಿಗೂ ಅವಶ್ಯಕವಾಗಿ ಕೊಡಿ. ಕೋಯಿ ಬಿ ರೆಹ ನ ಜಾಯ್, ಯಾರು ವಂಚಿತರಾಗಿ ಉಳ್ಕೊಳ್ಬಾರ್ದು. ಮಾಡ್ತಾ ಇದ್ದೀರಿ ಸೇವೆ, ಬಾಪ್ತಾದವರು ಮಕ್ಕಳ ಸೇವೆ ನೋಡಿ ಖುಷಿ ಇದೆ ಅವರಿಗೆ. ಲೇಕಿನ್ ಬಾಪ್ ಕಿ ಯಹಿ ಆಶಾ ಹೈ ಕಿ ಮೇರಾ ಕೋಯಿ ಬಿ ಬಚ್ಚಾ ಸಂದೇಶ ಸೆ ರೆಹ ನ ಜಾಯ್. ಆದ್ರೆ ಬಾಬೋರಿಗೆ ಇದೇ ಆಸೆ ಇದೆ, ನನ್ನ ಯಾವುದೇ ಒಂದು ಮಗುನು ಸಂದೇಶದಿಂದ ವಂಚಿತ ಆಗದೆ ಇರ್ಲಿ. ಯಾರು ಕಂಪ್ಲೇಂಟ್ ಮಾಡಬಾರ್ದು. ಉಲಹನಾ ನಹೀ ದೆ, ಆಪ್ಕೋ ಗೋಲ್ಡನ್ ವರ್ಲ್ಡ್ ಕಿ ಸೌಗಾತ್ ಮಿಲಿ और हमको पता नहीं पड़ा. ನೀವು ಮಾತ್ರ ಆ ಗೋಲ್ಡನ್ ಜಗತ್ತಿನ ಉಡುಗೊರೆ ನಮ್ಮ ತಂದೆಯಿಂದ ತಗೊಂಡಿದ್ದೀರಿ, ನೀವು ನಮಗೆ ಹೇಳಲೇ ಇಲ್ಲ, ನಮ್ಗೆ ಗೊತ್ತೇ ಆಗ್ಲಿಲ್ಲ. हमारा बाप आया लेकिन हमें संदेश नहीं मिला, इसलिए इस नए साल में यही प्रयत्न करो, आपस में प्लान बनाओ. ನಮ್ಮ ತಂದೆ ಬಂದಿದ್ರು, ನಮಗ್ ನೀವು ಸಂದೇಶ ಕೊಟ್ಟಿಲ್ಲ, ನಮಗ್ ಸಂದೇಶ ಸಿಕ್ಕಿಲ್ಲ. ಆದ್ದರಿಂದ ಈ ಹೊಸ ವರ್ಷದಲ್ಲಿ ಈ ಪ್ರಯತ್ನವನ್ನ ಮಾಡಿ, ಪರಸ್ಪರ ಪ್ಲಾನ್ ಮಾಡಿ, ಈ ಕೋಯಿ ಬಿ ಕೋನಾ ರೆಹನ ಜಾಯ್, ಯಾವ ಮೂಲೆನೂ ಯಾವುದೇ ಸ್ಥಾನನೂ ಹಂಗೆ ಉಳ್ಕೊಳ್ಬಾರ್ದು. ಉಲಹನಾ ನಹಿ ಮಿಲೆ ಲೇಕಿನ್ ಖುಷ್ ಹೋ ಜಾಯ್, ಮಾಲೂಮ್ ತೋ ಪಡೆ ಕಿ ಹಮಾರಾ ಬಾಪ್ ಆ ಗಯಾ ಹೈ. ಕಂಪ್ಲೇಂಟ್ ಮಾಡೋ ತರ ಆಗ್ಬಾರ್ದು, ಆದ್ರೆ ಖುಷಿ ಆಗ್ಬೇಕು ಅವರಿಗೆ, ನನಗೆ ಗೊತ್ತಂತೂ ಆಯ್ತು ನಮ್ ತಂದೆ ಬಂದಿದ್ದಾರೆ ಅನ್ನೋದು. ವಂಚಿತ್ ನ ರೆಹ ಜಾಯ್. तो इस नए साल में क्या करेंगे, ಯಾರು ವಂಚಿತರಾಗಿ ಉಳ್ಕೊಳ್ಬಾರ್ದು. ಬಾಬಾ ಹೇಳ್ತಾರೆ ಈ ಹೊಸ ವರ್ಷದಲ್ಲಿ ಏನ್ ಮಾಡ್ತೀರಿ, आपस में मिलके प्लान बनाओ, बाप दादा को हर एक बच्चे के ऊपर रहम आता है. ಪರಸ್ಪರ ನೀವೆಲ್ಲರೂ ಸೇರಿ ಪ್ಲಾನ್ ಮಾಡಿ ಬಾಬೋರ್ ಸಂದೇಶನ ಎಲ್ಲರಿಗೂ ಹೇಗೆ ತಲುಪಿಸೋದು. ಬಾಪ್ ದಾದವರು ಪ್ರತಿ ಒಂದು ಮಕ್ಕಳ ಮೇಲೆ ಬಾಬೋರಿಗೆ ಕರುಣೆ ಬರುತ್ತೆ. तो आपको भी भाई बहन के ऊपर अभी विशेष रहम दिल कल्याणकारी स्वरूप धारण कर सबको संदेश देना है. ಹಾಗೆ ನಿಮ್ಗೂ ನಿಮ್ಮ ಸಹೋದರ ಸಹೋದರಿಯರ ಮೇಲೆ ಈಗ ವಿಶೇಷ ಕರುಣಾ ಹೃದಯಿಯಾಗಿ ಕಲ್ಯಾಣಕಾರಿ ಸ್ವರೂಪವನ್ನು ಧಾರಣೆ ಮಾಡಿ ಎಲ್ಲರಿಗೂ ಸಂದೇಶ ಕೊಡ್ಬೇಕು. ಕಮ್ ಸೆ ಕಮ್ ಅಸಾ ತೋ ಉಲ್ಹನಾ ನಹಿ ದೇವೆ, ಕಡಿಮೆ ಪಕ್ಷ ಈ ತರ ಕಂಪ್ಲೇಂಟ್ ಅಂತೂ ನಿಮಗೆ ಯಾರು ಮಾಡಬಾರ್ದು. ನಮಗೆ ಸಂದೇಶ ಯಾಕೆ ಕೊಟ್ಟಿಲ್ಲ, ನಮ್ ತಂದೆ ಬಂದ್ರು ನೀವ್ ತಗೊಂಡ್ರಿ, ನಮ್ಗೆ ಯಾಕೆ ಕೇಳಲಿಲ್ಲ. आज सभी बच्चे नया वर्ष मनाने के उमंग उत्साह में पहुंच गए हैं. ಈಗೆಲ್ಲ ಮಕ್ಕಳು ಹೊಸ ವರ್ಷವನ್ನ ಆಚರಣೆ ಮಾಡೋ ಉತ್ಸಾಹ ಉಲ್ಲಾಸದಲ್ಲಿ ತಲುಪಿದಿರಿ. ಬಾಪ್ ದಾದಾ ಏಕೇಕ್ ಬಚ್ಚೆ ಕೋ ದೇಖ್ ಕ್ಯಾ ಗೀತ್ ಗಾತೆ ಹೇ. ಬಾಪ್ ದಾದವರು ಒಂದೊಂದು ಮಕ್ಕಳನ್ನ ನೋಡಿ ಏನ್ ಹಾಡ್ತಾರೆ, ಜಾನ್ತೆ ಹೋನಾ ವಾಹ ಬಚ್ಚೆ ವಾಹ. ಗೊತ್ತಿದೆ ಅಲ್ಲ ಬಾಬೋರ್ ಏನ್ ಹಾಡ್ತಾರೆ, ಬಾಬೋರ್ ಹೃದಯದಿಂದ ಏನ್ ಹಾಡ್ ಬರುತ್ತೆ, वाह मಕ್ಕಳೇ वाह. जो पहली बारी भी आए हैं उन्हों को भी बाप दादा कह रहे हैं कि लक्की हो जो समय समाप्त होने के पहले बाप के बन गए. ನೋಡಿ ಎಷ್ಟು ಮಹತ್ವ ಇದೆ ಬಾಬೋರ್ ಮಕ್ಕಳಾಗೋದ್ರಲ್ಲಿ. ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಅವರಿಗೂ ಬಾಪ್ ದಾದವ್ರು ಹೇಳ್ತಾ ಇದ್ದಾರೆ, ನೀವು ಅದೃಷ್ಟವಂತರಿದ್ದೀರಿ, ಲಕ್ಕಿ ಇದ್ದೀರಿ. ಸಮಯ ಸಮಾಪ್ತಿ ಆಗಕ್ಕೆ ಮೊದಲೇ ಬಾಬೋರ್ ಮಗು ಆಗಿದ್ದೀರಿ. नए बच्चों को बाप दादा पदम पदम गुणा लक्की बनने की मुबारक दे रहे हैं. ಹೊಸ ಮಕ್ಕಳಿಗೆ ಬಾಪ್ ದಾದವರು ಪದಮಾ ಪದಮ ಗುಣದಷ್ಟು ಅದೃಷ್ಟವಂತರಾಗಿರೋದಕ್ಕೆ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಆಜ್ಕಲ್ ಬಾಪ್ ದಾದಾ ಏಕ್ ಬಾರ್ ಸಭಿ ಬಚ್ಚೋ ಮೇ ದೇಖ್ನೆ ಚಾಹತೆ ಹೈ. ವರ್ತಮಾನದಲ್ಲಿ ಬಾಪ್ ದಾದವರು ಒಂದು ಮಾತು ಎಲ್ಲ ಮಕ್ಕಳಲ್ಲಿ ನೋಡ್ಲಿಕ್ಕೆ ಬಯಸ್ತಾರೆ. ಜಾನ್ತೆ ಹೋ ಕೌನ್ಸಿ, ಅದು ಯಾವುದು ಅಂತ ಗೊತ್ತಾ? जैसे हर एक के दिल में उमंग है, लक्ष्य है, हम बाप समान बनने वाले ही है, बनेंगे नहीं, बनने वाले ही है. तो जैसा लक्ष्य है ऐसे अभी बाप दादा लक्ष्य के साथ लक्षण भी देखने चाहते हैं. ಹೇಗೆ ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ಉತ್ಸಾಹ ಇದೆ, ಜೊತೆಗೆ ಲಕ್ಷ್ಯ ಇದೆ. ನಾವು ತಂದೆ ಸಮಾನ ಆಗೋರು ಅಂತಲ್ಲ, ಆಗ್ಲೇಬೇಕಾಗಿರೋರು, ಹಾಗೆ ಹಾಕ್ತಿವಿ. ಹೇಗೆ ಲಕ್ಷ್ಯ ಇದೆಯೋ ಆ ಲಕ್ಷ್ಯದ ಜೊತೆಗೆ ಬಾಪ್ ದಾದವರು ಲಕ್ಷಣವನ್ನು ಜೊತೆ ಜೊತೆಗೆ ನೋಡ್ಲಿಕ್ಕೆ ಬಯಸ್ತಾರೆ. जैसे समान बनने का लक्ष्य है ऐसे ही समान बनने के लक्षण भी हो. ಹೇಗೆ ಸಮಾನ ಆಗೋ ಲಕ್ಷ್ಯ ಇದೆಯೋ
ಹಾಗೆ ಸಮಾನ ಆಗೋ ಲಕ್ಷಣನೂ ಇರಬೇಕು. ಈಗ ಲಕ್ಷ್ಯ ತುಂಬಾ ಶ್ರೇಷ್ಠವಾಗಿದೆ, ಆದ್ರೆ ಲಕ್ಷಣದ ಮೇಲೆ ವಿಶೇಷವಾದ ಅಟೆನ್ಷನ್ ಕೊಡಿ. ಸಮಾನ್, ಜಿತ್ನಾ ಬಡಾ ಲಕ್ಷ್ಯ ಉತ್ನಾ ಬಡಾ ಲಕ್ಷಣ. ತಂದೆ ಸಮಾನ, ನೋಡಿ ಎಷ್ಟು ದೊಡ್ಡ ಲಕ್ಷ್ಯ, ಸರ್ವಶ್ರೇಷ್ಠ ಲಕ್ಷ್ಯ ಅದು. ಎಷ್ಟು ದೊಡ್ಡ ಲಕ್ಷ್ಯನೋ ಅಷ್ಟು ದೊಡ್ಡ ಲಕ್ಷಣನೂ ಇರ್ಲಿ. अभी कोई कोई बच्चे लक्षण धारण करना चाहते लेकिन बीच बीच में फिर भी कह देते हैं चाहते बहुत है लेकिन, तो ये लेकिन निकल जाए. ಈಗ ಕೆಲವೊಂದು ಮಕ್ಕಳು ಲಕ್ಷಣ ಧಾರಣೆ ಮಾಡ್ಕೊಳಕ್ಕೆ ಬಯಸ್ತಾರೆ, ಆದ್ರೆ ಮಧ್ಯದಲ್ಲಿ ಮತ್ತೇನ್ ಹೇಳ್ತಾರೆ, ನನಗೇನು ಹಂಗಾಗಕ್ ಇಷ್ಟ, ತಂದೆ ಸಮಾನ ಆಗಕ್ ಇಷ್ಟ, ಬಯಸ್ತೀನಿ, ಆದ್ರೆ ಈ ಆದ್ರೆ ಅನ್ನೋದು ಹೊರಟೋಗ್ಬಿಡ್ಬೇಕು. ನಿಮ್ಮ ಚಲನೆ ಹಾಗೂ ಚೆಹರೆಯಿಂದ ಎಷ್ಟು ದೊಡ್ಡ ಲಕ್ಷ್ಯ ಅಷ್ಟು ದೊಡ್ಡ ಲಕ್ಷಣ ನಿಮ್ಮ ಚೆಹರೆಯಿಂದನೂ ಚಲನೆಯಿಂದನೂ ಕಾಣ್ಬೇಕು. जैसे आप पहले देहाभिमान में थे, लेकिन जब देह अभिमान में थे तो देहाभिमान की नेचर ನ್ಯಾಚುರಲ್ ಥೀನ. ಅದಕ್ಕೆ ಬಾಬಾವ್ರು ಉದಾಹರಣೆ ಹೇಳ್ತಾರೆ, ಯಾಕೆಂದ್ರೆ ಎಲ್ಲರಿಗೂ ಅನುಭವ ಇರೋದಲ್ಲ ಇದು. ಮೊದ್ಲು ಹೇಗ್ ನೀವು ದೇಹಾಭಿಮಾನದಲ್ಲಿ ಇದ್ರಿ, ಯಾವಾಗ ದೇಹ ಅಭಿಮಾನದಲ್ಲಿದ್ರಿ, ಆ ದೇಹ ಅಭಿಮಾನ ಅನ್ನೋದು, ದೇಹಾಭಿಮಾನದಲ್ಲಿ ಇದೀನಿ ಅನ್ನೋ ಕಾನ್ಶಿಯಸ್ ಇತ್ತ, ಗೊತ್ತಿತ್ತಾ? ಆದ್ರೆ ನೇಚರ್ ನ್ಯಾಚುರಲ್ ಆಗಿತ್ತು. कभी पुरुषार्थ किया क्या देहाभिमान आवे, ನೇಚರ್ ನ್ಯಾಚುರಲ್ ದೇಹಾಭಿಮಾನ್ ರಹ. ಯಾವಾಗಾರು ಪುರುಷಾರ್ಥ ಮಾಡಿದ್ರೇನು ದೇಹಾಭಿಮಾನದಲ್ಲಿ ಬರ್ಬೇಕು ಅಂತ? ನೋಡಿ, ಆತ್ಮ ಅಭಿಮಾನಿ ಆಗ್ಬೇಕಂತ ಪುರುಷಾರ್ಥ ಮಾಡ್ತೀವಲ್ಲ, ಆದ್ರೆ ದೇಹ ಅಭಿಮಾನ ನೇಚರ್ ನ್ಯಾಚುರಲ್ ಆಗಿತ್ತು ದೇಹಾಭಿಮಾನದ್ದು. ಆಧಾ ಕಲ್ ಪುರುಷಾರ್ಥ ನಹಿ ಕಿಯಾ ಐಸೆ ಹಿ ಅಬ್ ಭಿ ದೇಹಿ ಅಭಿಮಾನಿ ಬನ್ನೆ ಕಿ ನೇಚರ್ ನ್ಯಾಚುರಲ್ ಹೈ. ಅರ್ಧ ಕಲ್ಪನೆ ಪುರುಷಾರ್ಥ ಮಾಡ್ಲಿಲ್ಲ ದೇಹಿ ಅಭಿಮಾನಿ ಆಗಕ್ಕೆ, ಅದೇ ದೇಹಾಭಿಮಾನನೇ ಅದೇ ಸ್ವಾಭಾವಿಕವಾದ ಸ್ಥಿತಿ ಮಾಡ್ಕೊಂಡ್ಬಿಟ್ಟಿದ್ರಿ. ಈಗ ದೇಹಿ ಅಭಿಮಾನಿ ಆಗೋ ನೇಚರ್ ನ್ಯಾಚುರಲ್ ಆಗಿರ್ಲಿ. ಯಾವಾಗ ದೇಹಾಭಿಮಾನದ ನೇಚರ್ ನ್ಯಾಚುರಲ್ ಆಗಿತ್ತು, ಕभी याद आता कि ದೇಹಾಭಿಮಾನ में आ जाऊं या पुरुषार्थ किया, ಯಾವತ್ತಾದ್ರೂ ನೆನೆಸ್ಕೊಂಡಿದ್ದೀರಾ ನಾನು ದೇಹಾಭಿಮಾನದಲ್ಲಿ ಬರ್ಬೇಕು, ದೇಹಾಭಿಮಾನಿ ಆಗಕ್ಕೆ ಪುರುಷಾರ್ಥ ಮಾಡಿದ್ದೀರಾ? अभी भी देहाभिमान और देही अभिमान, तो देही अभिमानी बनने में भी मेहनत क्यों? क्योंकि बाप दादा के पास समाचार आते हैं कि कभी कभी देह अभिमान को मिटाने की मेहनत करनी पड़ती है. ಆದ್ರೆ ಬಾಬಾ ಹೇಳ್ತಾರೆ, ಈಗ್ಲೂ ದೇಹಾಭಿಮಾನ, ಕೆಲವೊಮ್ಮೆ ದೇಹಿ ಅಭಿಮಾನ. ಈ ದೇಹಿ ಅಭಿಮಾನಿ ಆಗಕ್ಕೆ ಪರಿಶ್ರಮ ಯಾಕೆ? ಯಾವುದು ನಮ್ಮ ಒರಿಜಿನಲ್, ಅದೇ ನಾನು, ಅದಕ್ಕೆ ಯಾಕೆ ಪರಿಶ್ರಮ? ಯಾವಾಗ ದೇಹಾಭಿಮಾನ ನ್ಯಾಚುರಲ್ ಆಗಿತ್ತು, ದೇಹಿ ಅಭಿಮಾನಿ ಆಗೋದ್ರಲ್ಲಿ ಪರಿಶ್ರಮ ಯಾಕೆ? तो बाप दादा को बच्चों की मेहनत अच्छी नहीं लगती है. ಬಾಪ್ ದಾದವರಿಗೆ ಮಕ್ಕಳು ಪರಿಶ್ರಮ ಪಡೋದು ಇಷ್ಟ ಆಗೋದಿಲ್ಲ. ಪರಿಶ್ರಮದಿಂದ ಮುಕ್ತರಾಗಿ ಹಾಗೂ ನ್ಯಾಚುರಲ್ ನೇಚರ್ ಆಗ್ಬೇಕು. ಇದಕ್ಕೆ ಹೇಳಲಾಗುತ್ತೆ ಲಕ್ಷ್ಯ ಮತ್ತು ಲಕ್ಷಣ ಸಮಾನ. फिर आप देखो बाप समान बनना बहुत सहज और ನ್ಯಾಚುರಲ್ लगेगा. ನೀವು ನೋಡಿ, ತಂದೆ ಸಮಾನ ಆಗೋದು ಬಹಳ ಸಹಜ ಹಾಗೂ ನ್ಯಾಚುರಲ್ ಆಗ್ಬಿಡುತ್ತೆ. जैसे ब्रह्मा बाप को देखा, इतने बड़े परिवार की जिम्मेवारी होते भी ನ್ಯಾಚುರಲ್ ನೇಚರ್ ದೇಹಿ ಅಭಿಮಾನಿ ಕಿ ರಹಿ. ಹೇಗೆ ಬ್ರಹ್ಮ ಬಾಬೋರನ್ನು ನೋಡಿದ್ರಿ ಅಲ್ಲ, ಇಷ್ಟು ದೊಡ್ಡ ಪರಿವಾರದ ಜವಾಬ್ದಾರಿ ಇತ್ತು, 350-400 ಜನದ ಜವಾಬ್ದಾರಿ ಇತ್ತು. ಆದ್ರೆ ಬಾಬೋರ್ ಹೇಗಿದ್ರು? ನ್ಯಾಚುರಲ್ ನೇಚರ್ ದೇಹಿ ಅಭಿಮಾನಿಯಾಗಿದ್ರು. चाहे बच्चों के ऊपर भी जिम्मेवारी है, लेकिन ब्रह्मा बाप के आगे वह जिम्मेवारी क्या लगती है? कोई भी जिम्मेवारी है, मानो जोन की जिम्मेवारी है या कोई ऑफिशियल यज्ञ कारोबार की जिम्मेवारी है, लेकिन वह जिम्मेवारी ब्रह्मा बाबा के आगे क्या है? ಬಾಬಾ ಹೇಳ್ತಾರೆ, ಬಲೆ ನಿಮ್ ಮಕ್ಕಳ ಮೇಲೆ ಜವಾಬ್ದಾರಿ ಇದೆ, ಹಂಗಂತ ನಮ್ಗೇನ್ ಜವಾಬ್ದಾರಿ ಇಲ್ವಾ ಅಂತಲ್ಲ, ನಿಮ್ಗೂ ಜವಾಬ್ದಾರಿ ಇದೆ. ಆದ್ರೆ ಬ್ರಹ್ಮ ಬಾಬೋರ್ ಮುಂದೆ, ಬಾಬೋರಿಗಿದ್ದ ಜವಾಬ್ದಾರಿ ಮುಂದೆ ನಿಮ್ದು ಯಾವ ಜವಾಬ್ದಾರಿನೂ ಅಲ್ಲ. ತಿಳ್ಕೊಳ್ಳಿ, ನೀವು ಝೋನಿನ ಇನ್ಚಾರ್ಜೇ ಇರ್ಬೋದು, ಝೋನ್ ಜವಾಬ್ದಾರಿ ಇರೋರೇ ಇರ್ಬೋದು, ಅಥವಾ ಅಫಿಷಿಯಲ್ ಯಜ್ಞದ ಕಾರ್ಯ ವ್ಯವಹಾರವನ್ನ
ನಡೆಸುವಂತಹ ಜವಾಬ್ದಾರಿನೇ ನಿಮ್ಮ ಮೇಲೆ ಇರ್ಬೋದು. ಆದ್ರೆ ಆ ಜವಾಬ್ದಾರಿನೂ ಬ್ರಹ್ಮ ಬಾಬೋರ್ ಮುಂದೆ ಏನದು? ब्रह्मा बाप ने शिव बाबा की मदद से प्रैक्टिकल में दिखाया कि करावन हार करा रहे हैं, हम करन हार बन बाप समान न्यारे और प्यारे है. ಆದ್ರೆ ಬ್ರಹ್ಮ ಬಾಬೋರು ಶಿವ ಬಾಬೋರ ಸಹಯೋಗವನ್ನ ಪ್ರಾಕ್ಟಿಕಲ್ ಅಲ್ಲಿ ತೋರಿಸಿದ್ರು. ಮಾಡಿಸುವಂತಹ ಶಿವ ಬಾಬೋರ್ ಮಾಡಿಸ್ತಾ ಇದ್ದಾರೆ, ನಾನು ನಿಮಿತ್ತ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಂದೆ ಸಮಾನ ಅವರುನು ನ್ಯಾರ ಪ್ಯಾರ ಇದ್ರು. जब बाप समान बनने चाहते हो चेक करो, कुछ भी चाहे मनसा चाहे वाचा चाहे कर्मणा ड्यूटीज है, लेकिन मैं करन हार हूँ, ट्रस्टी हूँ. करावन हार मालिक शिव बाबा है. ಬಾಬಾ ಹೇಳ್ತಾರೆ, ಯಾವಾಗ ನೀವು ತಂದೆ ಸಮಾನ ಆಗೋ ಲಕ್ಷ್ಯ ಇಟ್ಕೊಂಡಿದ್ದೀರಿ, ಇಚ್ಛೆ ಇಟ್ಕೊಂಡಿದ್ದೀರಿ ಅಂದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಏನೇ ಆಗ್ಲಿ, ಮನಸ್ಸಿಂದ, ವಾಣಿಯಿಂದ, ಕರ್ಮಣದಿಂದ ಏನೇ ಡ್ಯೂಟೀಸ್ ಇರ್ಬೋದು ನಿಮ್ದು, ಆದ್ರೆ ನಾನು ಮಾಡುವಂತಹ ಟ್ರಸ್ಟಿ, ನಾನು ಮಾಡಿಸುವಂತಹ ಮಾಲೀಕ ಶಿವ ಬಾಬೋರು. ನಿಮ್ಮ ಮನೆಯಲ್ಲಿರಿ, ಸೆಂಟ್ರಲ್ ಇರಿ, ಮಧುಬನ್ದಲ್ಲಿರಿ, ಯಾವ ಕಾರೋಬಾರಿ ಇರ್ಲಿ, ಎಷ್ಟೇ ದೊಡ್ಡ ಜವಾಬ್ದಾರಿ ಇರ್ಲಿ, ಬಾಬೋರ್ ಜವಾಬ್ದಾರಿ ಮುಂದೆ ನಿಮ್ದೇನು ಅಲ್ಲ. ಈ ಕರಾವನ್ ಹಾರ್ ಕಾ ಪಾಠ ಚಲ್ತೆ ಚಲ್ತೆ ಭೂಲ್ ಜಾತಾ ಹೈ. ನೀವೇನ್ ಮಾಡ್ತೀರಿ? ಮಾಡಿಸುವಂತಹ ಬಾಬೋರು ಅನ್ನೋ ಪಾಠ ನಡೀತಾ ನಡೀತಾ ಮರ್ತೇ ಬಿಡ್ತೀರಿ. ಹಾಗೆ ಲಕ್ಷ್ಯ ಮತ್ತು ಲಕ್ಷಣ ಎರಡನ್ನು ಸಮಾನ ಮಾಡ್ಕೊಳ್ಳಿ. ಈಗ ಹಳೆ ವರ್ಷಕ್ಕೆ ಬೀಳ್ಕೊಡುಗೆ ಕೊಡ್ತೀರಿ, ಜೊತೆಗೆ ಈ ಲಕ್ಷ್ಯವನ್ನು ಲಕ್ಷಣದಲ್ಲಿ ತನ್ನಿ. ನಯಾ ಸಾಲ್ ತೋ ನಯಿ ಬಾತೆ, ಹೊಸ ವರ್ಷ ಅಂದ್ರೆ ಹೊಸ ಮಾತುಗಳು. ಕ್ಯಾ ಕರು ಮಾಯಾ ಆ ಜಾತಿ ಚಾತೆ ನಹಿ ಲೇಕಿನ್ ಆ ಜಾತಿ ಹೇ. ಏನ್ ಮಾಡ್ಲಿ, ಮಾಯೆ ಬಂದ್ಬಿಡುತ್ತೆ, ನನ್ಗೇನ್ ಇಷ್ಟ ಇಲ್ಲ ಆದ್ರೆ ಬಂದ್ಬಿಡುತ್ತೆ. ಈ ಶಬ್ದ ಅಥವಾ ಸಂಕಲ್ಪ ಹಳೆ ವರ್ಷದ ಜೊತೆಗೆ ಇದಕ್ಕೂ ಬೀಳ್ಕೊಡುಗೆ ಕೊಡಿ. ತರ ಸಾಲ್ಕೋ ವಿದಾಯಿ ನೈ ದೇನ, ವಿದಾಯಿ ಕೊಡೋ ಮಾತೇ ಇಲ್ಲ. ಸಮಯ ತಾನೇ ಚಕ್ರ ಉರುಳಿ ಹೊರಟೋಗುತ್ತೆ, ಅದಕ್ಕೆ ಯಾರು ವಿದಾಯಿ ಕೊಡ್ಬೇಕಾಗಿಲ್ಲ. ಆದ್ರೆ ಬಾಬಾ ಹೇಳ್ತಾರೆ, ವಿದಾಯಿ ಕೊಡ್ಬೇಕಾಗಿರೋದು ಯಾವುದಕ್ಕೆ? ನಿಮ್ಮ ಹಳೆ ಸ್ವಭಾವ ಸಂಸ್ಕಾರಗಳಿಗೆ. ಬಾಬಾ ಹೇಳ್ತಾರೆ, ಬಾಪ್ ದಾದಾನೆ ಸುನಾಯಾ ತಾ ಮಾಯಾವಿ ಬಾಪ್ ದಾದಾ ಕೆ ಪಾಸಿ ಆತಿ ಹೇ ಅವ್ರು ಕ್ಯಾ ಕೇತಿ ಹೇ. ಬಾಪ್ ದಾದವ್ರು ಇದನ್ನು ನಿಮಗ್ ತಿಳಿಸ್ಕೊಟ್ಟಿದ್ದಾರೆ. ಮಾಯೇನು ಬರುತ್ತೆ ಬಾಪ್ ದಾದವ್ರ ಹತ್ರ, ಬಂದು ಏನ್ ಹೇಳುತ್ತೆ? ಮೇ ತೋ ಸಮಸ್ತಿ ಹೂ ಮೇರೆ ಜಾನೆ ಕಾ ಸಮಯ. ಮಾಯೆಗೂ ಗೊತ್ತಿದೆ ನನ್ನ ಬೀಳ್ಕೊಡುಗೆ ಸಮಯ. ಲಾಸ್ಟ್ ಸಂಡೇ ಮುರಳಿನೂ ಕೇಳಿದೀವಲ್ಲ, ಮಾಯೇನು ಬರುತ್ತೆ, ಬಾಬೋರ್ ಹತ್ರ ಪ್ರಕೃತಿನೂ ಬರುತ್ತೆ, ನಮ್ಗೆ ಸಾಕಾಗಿದೆ ಬೀಳ್ಕೊಡುಗೆ ಕೊಡಿ ಅಂತ. ಲೇಕಿನ್ ಕೊಯ್ ಬಚ್ಚೆ ಮೇರಾ ಆಹ್ವಾನ್ ಕರ್ತೆ ತೋ ಮೇ ಕ್ಯಾ ಕರ್. ನಾನ್ ಬೀಳ್ಕೊಡುಗೆ ನನ್ ಹೋಗೋ ಸಮಯ ಅನ್ನೋದು ನಂಗೆ ಗೊತ್ತು. ಆದ್ರೆ ಕೆಲವೊಂದ್ ಮಕ್ಕಳು ನನ್ಗೆ ಆಹ್ವಾನ ಮಾಡ್ತಾರೆ, ಮತ್ ನಾನೇನ್ ಮಾಡ್ಲಿ? ಆಜ್ ವಿದಾಯಿ ಕೆ ಸಾಥ್ ಮಾಯಾ ಕೆ ಭಿನ್ನ ಭಿನ್ನ ರೂಪ್ ಕೋ ಭಿ ವಿದಾಯಿ ದೇನಿ. ಇವತ್ತು ಬೀಳ್ಕೊಡುಗೆ ಜೊತೆಗೆ ಮಾಯೆಯ ಭಿನ್ನ ಭಿನ್ನ ರೂಪಕ್ಕೂ ಬೀಳ್ಕೊಡುಗೆ ಕೊಡಿ. ಹೇ ಹಿಮ್ಮತ್, ಹಿಮ್ಮತ್ ಹೇ ಹಾತ್ ಉಠಾವ್. ಇದೆಯಾ ನಿಮ್ಗೆ ಸಾಹಸ? ಸಾಹಸ ಇದ್ರೆ ಕೈ ಎತ್ತಿ. ವಿದಾಯಿ ದೇನೆ ಕಿ ಹಿಮ್ಮತ್ ಹೇ, ಮಾಯೆಗೆ ಬೀಳ್ಕೊಡುಗೆ ಕೊಡುವಂತ ಸಾಹಸ ಇದೆಯಾ? ಪೀಚೆ ವಾಲೋಂ ಕೋ ಹಿಮ್ಮತ್ ಹೇ, ಜಿಸ್ಮೆ ಹಿಮ್ಮತ್ ಹೇ ವಹ ಹಾತ್ ಉಠಾವ್. ಹಿಂದೆ ಕುಳಿತಿರೋರಿಗೆ ಸಾಹಸ ಇದೆಯಾ? ಯಾರಿಗೆ ಸಾಹಸ ಇದೆ ಮಾಯೆಗೆ ನಾನು ಬೀಳ್ಕೊಡುಗೆ ಕೊಡ್ತೀನಿ ಅಂತ, ಅವ್ರ ಕೈ ಎತ್ತಿ. तो बाप इस हिम्मत की बहुत पदम पदम गुಣ ಬದಾಯಿ ದೇತೆ ಹೇ. ಈ ಸಾಹಸ ಇರೋರಿಗೆ ಬಾಬೋರು ಪದಮ ಗುಣದಷ್ಟು ಶುಭಾಶಯಗಳನ್ನ ಕೊಡ್ತಾರೆ. ಕ್ಯೂ ಬಾಪ್ ದಾದಾ ಇಸ್ ಪರ್ ಜೋರ್ ದೇ ರಹೆ. ಯಾಕೆ ಬಾಬೋರು ಇದ್ರ ಬಗ್ಗೆನೆ ಹೇಳ್ತಾ ಇದಾರೆ? ಲಾಸ್ಟ್ ಸಂಡೇ ಮುರಳಿನೂ ಹೇಳಿದ್ರು, ಈಗ್ಲೂ ಹೇಳ್ತಿದ್ದಾರೆ, ಪ್ರತಿ ಮುರಳಿಯಲ್ಲೂ ನೆನಪು ತರಿಸ್ಕೊಡ್ತಾರೆ. ಯಾಕೆ ಈ ಹಳೆ ಸ್ವಭಾವ ಸಂಸ್ಕಾರಗಳಿಗೆ ಬೀಳ್ಕೊಡುಗೆ ಕೊಡಿ, ಮಾಯೆಗೆ ಬೀಳ್ಕೊಡುಗೆ ಕೊಡಿ ಅಂತ ಯಾಕೆ ಇದ್ರ ಬಗ್ಗೆ ಹೇಳ್ತಾರೆ? ಕ್ಯೋಂಕಿ ಆಪ್ ಸಭಿ ದೇಖ್ ರಹೆ ಹೋ ದುನಿಯಾ ಕಿ ಹಾಲತೆ ಜೋರ್ ಸೆ ಬಿಗಡ್ನಾ ಶುರು ಹೋ ರಹಿ ಹೇ. ನೀವೆಲ್ರೂ ನೋಡ್ತಾ ಇದ್ದೀರಿ ಅಲ್ಲ ಪ್ರಪಂಚದ ಸ್ಥಿತಿ ಗತಿ ಏನು ಅಂತ. ಎಷ್ಟು ಈ ಪ್ರಪಂಚದ ಗತಿ ಬಹಳ ಜೋರಾಗಿ ಹಾಳಾಗಕ್ಕೆ ಶುರು ಆಗ್ಬಿಟ್ಟಿದೆ. ಬಾಬೋರಿ ಮುರುಳಿನ 2009ನೇ ಇಸ್ವಿ ಮುರಳಿ ವಿಚಾರ ಮಾಡಿ. ಇವತ್ತು ಎಷ್ಟು ಫಾಸ್ಟ್ ಆಗಿ ಹಳೆ ಜಗತ್ತು ಹಾಳಾಗಿದೆ, ಆಗ್ತಾ ಇದೆ. और बाप दादा का ये महावाक्य कुछ समय से चल रहा है,
ಅಚಾನಕ್ ಹೋನಾ ಹೇ. ಬಾಪ್ ದಾದವರ ಈ ಮಹಾವಾಕ್ಯ ಸ್ವಲ್ಪ ಸಮಯದಿಂದ ಬಾಬೋರ್ ಇದನ್ನ ಹೇಳ್ತಾನೆ ಇದ್ದಾರೆ. ಅಚಾನಕ್ ಎಲ್ಲವೂ ಆಗುತ್ತೆ. ಯಾವಾಗ ಚಂದ್ರಮಣಿ ದಾದೀಜಿಯವರು ಅವ್ಯಕ್ತರಾದ್ರು ಅವಾಗಿಂದ ಬಾಬೋರ್ ಅಚಾನಕ್ ಅನ್ನೋ ಪಾಠನ ಹೇಳ್ತಾನೆ ಬರ್ತಾ ಇದ್ದಾರೆ. अचानक होना है और अगर बहुत समय का अभ्यास नहीं होगा, बताओ अचानक के समय अभ्यास की आवश्यकता है ना. ಅಚಾನಕ್ ಬಾವೆ ಹೇಳ್ತಾರೆ ಮತ್ತೆ ಬಹಳ ಸಮಯದ ಅಭ್ಯಾಸ ಇಲ್ಲ ನಿಮಗೆ ಅಂದ್ರೆ ಹೇಳಿ ಅಚಾನಕ್ ಸಮಯದಲ್ಲಿ ಅಭ್ಯಾಸದ ಅವಶ್ಯಕತೆ ಇದೆ ಅಲ್ವಾ. ಅಭಿ ಅಭಿ ದೇಖೋ ಬಾಪ್ ದಾದಾನೆ ಹೋಮ್ವರ್ಕ್ ದಿಯಾ 10 मिनट टोटल 24 बारी 10-10 मिनट का ಹೋಮ್ವರ್ಕ್ ದಿಯಾ. ಬಾಬೋರಿ ಹೋಮ್ವರ್ಕ್ ಅನ್ನ ಲಾಸ್ಟ್ ಸಂಡೇ ಮುರಳಿಯಲ್ಲಿ ಹೇಳಿದಾರಲ್ಲ, ಈಗೀಗ ನೀವು ನೋಡಿ ಬಾಪ್ ದಾದೋರ್ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಫರಿಷ್ಠಾ ಸ್ವರೂಪ 12 ಸಾರಿ, ನಿರಾಕಾರಿ ಸ್ವರೂಪ 12 ಬಾರಿ. ಬಾವೆ ಹೇಳ್ತಾರೆ 10 ನಿಮಿಷ ಟೋಟಲ್ 24 ಸಲ ಈ ಹೋಮ್ವರ್ಕ್ ಕೊಟ್ಟಿದ್ದಾರೆ ಬಾಬೋರು. ಕೈ ಬಚ್ಚೋं को मुश्किल हो रहा है तो सोचो अगर 10 मिनट अभ्यास का नहीं हो सकता अचानक में उस समय क्या करेंगे. ಕೆಲವೊಂದು ಮಕ್ಕಳಿಗೆ ಅದು ಕಷ್ಟ ಅಂತ ಅನಿಸ್ತಾ ಇದೆ. 24 ಸಲ 12 ಸಲ 10 ನಿಮಿಷ ಈ ಸ್ಥಿತಿಯಲ್ಲಿ ಸ್ಥಿತ ಆಗೋ ಅಭ್ಯಾಸ ಮಾಡಿ ಅನ್ನೋದು ಹೋಮ್ವರ್ಕ್. ನಾವೆಷ್ಟು ಮಾಡಿದೀವಿ ಅಂತ ನಮ್ಮನ್ನ ನಾವು ನೋಡ್ಕೋಬೇಕು. ಬರೀ ಬಾಬೋರ್ ಮುರಳಿ ಕೇಳಿದ್ವಿ ತುಂಬಾ ಚೆನ್ನಾಗಿತ್ತು ಅನ್ನೋದ್ರಲ್ಲಿ ಏನು ಅರ್ಥ ಇಲ್ಲ. ಅಭ್ಯಾಸ ಮಾಡಿದ್ರ ನಾವೇ ಹೇಳ್ತಾರೆ 10 ನಿಮಿಷ ಅಭ್ಯಾಸ ಮಾಡಕ್ಕಾಗಲ್ಲ ಅಂದ್ರೆ ಇವಾಗ ಈ ವಾತಾವರಣದಲ್ಲಿ ಆ ಅಚಾನಕ್ ಸಮಯದಲ್ಲಿ ಏನ್ ಮಾಡ್ತೀರಿ. ಬಾಪ್ ದಾದಾ ಜಾನ್ತೆ 24 बारी में कईयों को समय थोड़ा कम मिलता, लेकिन बाप दादा ने ट्रायल की 10 मिनट एक ही स्मृति में जब चाहे जैसे चाहे वैसे कर सकते हैं. ಬಾಪ್ ದಾದವರಿಗೆ ಗೊತ್ತಿದೆ 24 ಬಾರಿ ಕೆಲವರಿಗೆ ಸಮಯ ಸ್ವಲ್ಪ ಕಡಿಮೆ ಸಿಗುತ್ತೆ, ಆದ್ರೆ ಬಾಪ್ ದಾದವರು ಟ್ರಯಲ್ ಮಾಡಿ ಅಂತ 10 ನಿಮಿಷ ಒಂದೇ ಸ್ಮೃತಿಯಲ್ಲಿ ಪರಿಷ್ಠಾ ಸ್ವರೂಪದಲ್ಲೇ 10 ನಿಮಿಷ ಇರೋದು ಹೇಗ್ ಬೇಕೋ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. बाप दादा ये नहीं कहते अभी भी 10 मिनट करो, अच्छा नहीं हो सकता, जिसको हो सकता वह करे, अगर नहीं हो सकता 5 मिनट करो. 5 मिनट से 6 मिनट 7 मिनट जितना बढ़ा सको उतनी ट्रयल करो. ಬಾಬಾ ಹೇಳ್ತಾರೆ ಈಗ ಆಗಲ್ಲ ಅಂತ ಬಿಟ್ಬಿಡಿ ಅಂತ ಹೇಳ್ತಿಲ್ಲ ಬಾಬೋರು. ಪ್ರಯತ್ನ ಮಾಡಿ, ಪುರುಷಾರ್ಥ ಮಾಡಿ, ಅಷ್ಟು 5 ನಿಮಿಷ ಮಾಡಿ. 5 ನಿಮಿಷದಿಂದ ಅದನ್ನ ಹೆಚ್ಚಿಸ್ಕೊಳ್ತಾ ಬನ್ನಿ. 6, 7, 8, 9 ಆತರ ಹೆಚ್ಚಿಸ್ಕೊಳ್ಳೋದ್ರಲ್ಲಿ ಟ್ರಯಲ್ ಮಾಡಿ. ಬಾಪ್ ದಾದಾ ಖುದ್ ಹಿ ಕಹ ರಹಾ ಇಸ್ಮೆ ಐಸಿ ಬಾತ್ ನಹಿ ಹೈ. ಬಾಪ್ ದಾದವರು ಸ್ವಯಂ ಹೇಳ್ತಾ ಇದ್ದಾರೆ ಇದೇನ್ ಮಾಡಕ್ ಆಗಲ್ಲ ಅನ್ನೋದು ಏನು ಅಲ್ಲ ಇದು. अगर 10 मिनट ज्यादा टाइम लगता है तो चलो 8 मिनट करो, 9 मिनट करो, जितना ज्यादा कर सको उतनी आदत डालो. ಬಾಬೋರ್ ಎಂತಹ ಕರುಣಾ ಹೃದಯ ನೋಡಿ. ಮಕ್ಕಳೇ 10 ನಿಮಿಷ ಆಗ್ಲಿಲ್ವಾ, ಜಾಸ್ತಿ ಅನ್ಸುತ್ತಾ ನಿಮ್ಗೆ? 8 ನಿಮಿಷ ಮಾಡಿ, 9 ನಿಮಿಷ ಮಾಡಿ. ಎಷ್ಟು ಹೆಚ್ಚಿಸ್ಕೊಳಕ್ ಸಾಧ್ಯ ಅಷ್ಟು ಈ ಅಭ್ಯಾಸವನ್ನ ಹಾಕೊಳ್ಳಿ. ಏಕೆಂದ್ರೆ ಬಹಳ ಕಾಲದ ವರದಾನ ಪ್ರಾಕ್ಟಿಕಲ್ ಮೇ ಅಭಿ ಕರ್ ಸಕ್ತೆ ಹೈ. ಬಹಳ ಕಾಲದ ವರದಾನ ಅನ್ನೋದಿದ್ರೆ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೋದು. अगर अभी बहुत काल का अभ्यास नहीं होगा, अभी के बहुत काल के पुरुषार्थ की जो प्राप्ति है आधा कल्प की उस बहुत काल में फर्क पड़ जाएगा. ಬಾಬಾ ಹೇಳ್ತಾರೆ ಬಹಳ ಕಾಲದ ಅಭ್ಯಾಸ ನೀವು ಮಾಡ್ಲಿಲ್ಲ ಅಂದ್ರೆ ಈಗಿನ ಬಹಳ ಕಾಲದ ಪುರುಷಾರ್ಥ ಬಹಳ ಕಾಲದ ಪ್ರಾರಬ್ಧವನ್ನ ಪ್ರಾಪ್ತಿ ಮಾಡಿಸುತ್ತೆ. ಅರ್ಧ ಕಲ್ಪ ಬಹಳ ಕಾಲ ನೀವು ಇಲ್ಲಿ ಮಾಡ್ಲಿಲ್ಲ ಅಂದ್ರೆ ಅಲ್ಲೂ ವ್ಯತ್ಯಾಸ ಆಗ್ಬಿಡುತ್ತೆ. ಎಷ್ಟು ಸಾಧ್ಯ ಅಷ್ಟು. ಬಾಪ್ ದಾದಾನೆ ಚುಟ್ಟಿ ದೇ ದಿ ಹೇ 5 ಮಿನಿಟ್ ಸೆ ಜಾದಾ ಕರ್. ಯಾವಾಗ ಬೇಕೋ ಯಾವ ಸಮಯದಲ್ಲಿ ಬೇಕೋ ಅವಶ್ಯಕವಾಗಿ ಪ್ರಾಕ್ಟೀಸ್ ಮಾಡಿ. ಬಹಳ ಕಾಲದ ಪುರುಷಾರ್ಥದ ಏನ್ ಪ್ರಾಪ್ತಿ ಇದೆ ಅದು ಬಹಳ ಕಾಲ. ಅರ್ಧ ಕಲ್ಪದಲ್ಲಿ ನೀವು ಇವಾಗ ಕಮ್ಮಿ ಮಾಡಿದ್ರೆ ಅರ್ಧ ಕಲ್ಪ ಸಮಯದಲ್ಲೂ ನಿಮ್ಗೆ ಕಡಿಮೆ ಸಮಯ ಪ್ರಾರಬ್ಧ ಸಿಗುತ್ತೆ. ಎಷ್ಟು ಸಾಧ್ಯ ಅಷ್ಟು ಬಾಪ್ ದಾದವರು ಮಕ್ಕಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. 5 ನಿಮಿಷಕ್ಕಿಂತ ಜಾಸ್ತಿ ಮಾಡಿ. 5 ನಿಮಿಷಕ್ಕಿಂತ ಕಮ್ಮಿ ಒಪ್ಕೊಂಡಿಲ್ಲ ಬಾಬಾ ಅವರು. 5 ನಿಮಿಷಕ್ಕಿಂತ ಜಾಸ್ತಿ ಮಾಡಿ.
10 मिनट नहीं हो सकता, 7 मिनट करो, 8 मिनट करो, 5 मिनट की भी छुट्टी है. ಬಾಬಾ ಹೇಳೋದು 10 ನಿಮಿಷ ಆಗ್ಲಿಲ್ವಾ, 7 ನಿಮಿಷ ಮಾಡಿ, 8 ನಿಮಿಷ ಮಾಡಿ, 5 ನಿಮಿಷಕ್ಕಂತೂ ಅನುಮತಿ ಇದೆ, ಅದಕ್ಕಿಂತ ಕಡಿಮೆ ಅಲ್ಲ, ಅಷ್ಟಾದ್ರೂ ಪ್ರಾಕ್ಟೀಸ್ ಮಾಡಿ. लेकिन अगर कोई भी समय 10 मिनट हो तो अच्छा है. ऐसा समय आएगा तो आप लोगों को खुद अपने लिए और विश्व के लिए भी किरणें देनी पड़ेगी. ಬಾಬಾ ಹೇಳೋದು 10 ನಿಮಿಷಕ್ಕಿಂತ ಜಾಸ್ತಿ ಮಾಡಿದ್ರೆ ಇನ್ನೂ ಒಳ್ಳೇದು, ಹಂಗಲ್ಲ 10 ನಿಮಿಷನೇ ಫಿಕ್ಸ್ ಮಾಡ್ಕೊಂಬಿಡಿ ಅಂತಲ್ಲ. ಬಾಬಾ ಹೇಳೋದು ಅಂತಹ ಸಮಯನೂ ಬರುತ್ತೆ, ನಿಮ್ಮಿಂದ ನೀವು ನಿಮಗೋಸ್ಕರ ಹಾಗೂ ವಿಶ್ವಕ್ಕೋಸ್ಕರ ಕಿರಣಗಳನ್ನ ಕೊಡ್ಬೇಕಾಗುತ್ತೆ, ಸಕಾಶವನ್ನ ಕೊಡ್ಬೇಕಾಗುತ್ತೆ. ಆದ್ದರಿಂದ ಬಾಪ್ದಾದವರು ಅನುಮತಿ ಕೊಟ್ಟಿದ್ದಾರೆ, ಎಷ್ಟು ಹೆಚ್ಚು ಸಮಯ ಮಾಡಕ್ಕಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಕ್ಯೋಂಕಿ ಅಭಿ ಕಾ ಬಹು ಸಮಯ ಭವಿಷ್ಯ ಕಾ ಆಧಾರ ಹೈ. ಈಗ ನೀವು ಏನು ಬಹಳ ಕಾಲ ಮಾಡ್ತಿರೋ ಅದೇ ನಿಮ್ಮ ಭವಿಷ್ಯಕ್ಕೆ ಆಧಾರ. ಟೀಕೆ ಮುಷ್ಕಿಲ್ ಲಗ್ತಾ ಹೈ, ಕೋಯಿ ಬಾತ್ ನಹಿ, अभी तो कोई अर्जा नहीं, बाप को सुनाया ये बहुत अच्छा किया. क्योंकि मानो 10 मिनट बैठ नहीं सको, सोच में चला जाए तो 5 मिनट भी गए. इसीलिए बाप दादा कहते कम से कम 5 मिनट से कम नहीं करना. ಬಾಬಾ ಹೇಳ್ತಾರೆ ಕಷ್ಟ ಆದ್ರೂ ಏನು ಪರವಾಗಿಲ್ಲ, ಬಾಪ್ ದಾದವ್ರು ತಿಳಿಸಿದರೆ ಬಹಳ ಒಳ್ಳೇದು. ತಿಳ್ಕೊಳ್ಳಿ, 10 ನಿಮಿಷ ನಿಮಗೆ ಕುತ್ಕೊಳಕ್ ಆಗಲ್ವಾ, ಬೇರೆ ಯೋಚನೆಯಲ್ಲೇ ಹೊರಟೋಗುತ್ತಾ, 5 ನಿಮಿಷ ಮಾಡಿ. ಆದ್ದರಿಂದ ಬಾಪ್ ದಾದವರು ಕಡಿಮೆ ಅಂದ್ರೆ 5 ನಿಮಿಷ, ಅದಕ್ಕಿಂತ ಕಮ್ಮಿ ಇಲ್ಲ. ಅದನ್ನ ನೀವು ಇನ್ನು ಎಷ್ಟು ಹೆಚ್ಚಿಸ್ಕೊಳ್ಬಹುದು ಅಷ್ಟು ಹೆಚ್ಚಿಸ್ಕೊಳ್ಳಿ. ಸರಿನಾ? ಸ್ಪಷ್ಟ ಆಯ್ತಾ? ಕ್ಯೋಂಕಿ ಬಾಪ್ ದಾದಾ ಹರ್ ಏಕ್ ಕೋ ಬಹುತ್ ಶ್ರೇಷ್ಠ ಸ್ವರೂಪ ಮೇ ದೇಖ್ತೆ ಹೈ. ಏಕೆಂದ್ರೆ ಬಾಪ್ ದಾದವರು ಪ್ರತಿಯೊಬ್ಬರನ್ನು ಬಹಳ ಶ್ರೇಷ್ಠ ಸ್ವರೂಪದಲ್ಲಿ ನೋಡ್ತಾರೆ. ನಾಳೆ ನನ್ನ ಮಕ್ಕಳು ಮುಂದೆ ಹೇಗ್ ಸೇವೆ ಮಾಡ್ತಾರೆ, ಹೇಗ್ ನಿಮಿತ್ತ ಆಗ್ತಾರೆ, ಭವಿಷ್ಯದ ಪದವಿ ಏನು ಎಲ್ಲ ಬಾಬಾವ್ರು ನೋಡ್ತಾರಲ್ಲ. ಬಾಪ್ ದಾದಾನೆ ಇಸ್ಕಿ ನಿಶಾನಿ ಹರ್ ಏಕ್ ಬಚ್ಚೆ ಕೋ ಕಿತನೆ ಸ್ವಮಾನ್ ದಿಯೇ ಹೈ. ಬಾಪ್ ದಾದವರು ಇದರ ಚಿಹ್ನೆ, ಪ್ರತಿಯೊಂದು ಮಕ್ಕಳ ಶ್ರೇಷ್ಠ ಸ್ವರೂಪ ನೋಡ್ತಾರಲ್ಲ ಬಾಬಾವರು, ಅದರಿಂದ ಪ್ರತಿಯೊಂದು ಮಕ್ಕಳಿಗೂ ಎಷ್ಟೊಂದು ಸ್ವಮಾನವನ್ನ ಕೊಟ್ಟಿದ್ದಾರೆ. ಏನಾದ್ರೂ ಸ್ವಮಾನದ ಲಿಸ್ಟ್ ಅನ್ನ ನೀವು ತೆಗೆದಿದ್ದೆ ಆದ್ರೆ ಬಹಳ ದೊಡ್ಡದಿದೆ. ಆಜ್ ಬಾಪ್ ದಾದಾ ಅಮೃತ್ ವೇಳೆ ಚಕ್ಕರ್ ಲಗಾನೆ ಗೈ. ಇವತ್ತು ಬಾಪ್ ದಾದವರು ಅಮೃತ್ ವೇಳೆ ಎಲ್ಲ ಕಡೆ ಚಕ್ಕರ್ ಹಾಕಕ್ ಹೋಗಿದ್ರು. ಏನ್ ನೋಡಿದ್ರು? ಬಾಪ್ ದಾದಾನೆ ಸ್ವಮಾನೋं की बहुत बड़ी माला दी. अगर एक एक स्वमान में स्थित होके उस स्वमान की स्थिति में बैठो, चलो तो स्वमान कहते जाओ और माला घुमाते जाओ, बहुत मजा आएगा. ಬಾಬಾ ಹೇಳ್ತಾರೆ ಒಂದೊಂದು ಸ್ವಮಾನದಲ್ಲಿ ಸ್ಥಿತರಾಗ್ತಾ ಹೋಗಿ, ಆ ಸ್ಥಿತಿಯಲ್ಲಿ ಕೂತ್ಕೊಡಿ. ನಡೀತಾ ಇದ್ದೀರಾ ಸ್ವಮಾನದಲ್ಲಿ, ಸ್ವಮಾನವನ್ನ ಸ್ಮೃತಿ ತಂದ್ಕೊಂಡು ನಡೀತಾ ಇರಿ. ಹೆಂಗೆ ಭಕ್ತರು ಮಾಲೆಯನ್ನ ಜಪಿಸ್ತಾರಲ್ಲ, ಬಾಬಾ ಹೇಳ್ತೀರಾ ಆ ತರ ಸ್ವಮಾನವನ್ನ ಬುದ್ಧಿಯಲ್ಲಿ ತಿರುಗಿಸ್ತಾ ಹೋಗಿ, ತುಂಬಾ ಮಜಾ ಬರುತ್ತೆ. ಸ್ವಮಾನ್ ಕಿ ಲಿಸ್ಟ್ ರಖಿ, ಲೇಕಿನ್ ಏಕ್ ಏಕ್ ಸ್ವಮಾನ್ ಕಿತ್ನಾ ಬಡಾ ಹೈ. ಸ್ವಮಾನದ ಲಿಸ್ಟ್ ನೋಡಿ, ಅದರಲ್ಲೂ ಒಂದೊಂದು ಸ್ವಮಾನ ಎಷ್ಟು ದೊಡ್ಡದು ಅಂದ್ರೆ ಎಷ್ಟು ಬೆಲೆ ಬಾಳುವಂಥದ್ದು. ಮತ್ತೆ ಯಾರು ನಮ್ಗೆ ಆ ಸ್ವಮಾನವನ್ನ ಕೊಟ್ಟಿದ್ದಾರೆ? वर्ल्ड ऑलमाइटी अथॉरिटी ने एक एक बच्चे को अनेक स्वमान की लिस्ट दी है. ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ತಂದೆ ಒಂದೊಂದು ಮಕ್ಕಳಿಗೂ ಅನೇಕ ಸ್ವಮಾನದ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡಿ. क्योंकि और कोई अथॉरिटी नहीं जो आपके इस स्वमान को कम कर सके. ನಾವೇ ಹೇಳ್ತಾರೆ, ಯಾಕೆಂದ್ರೆ ಆ ಸ್ವಮಾನನ ಯೂಸ್ ಮಾಡಿ. ಈ ಜಗತ್ತಲ್ಲಿ ಇನ್ಯಾವ ಅಥಾರಿಟಿನೂ ಇಲ್ಲ ನಿಮ್ಮ ಆ ಸ್ವಮಾನವನ್ನ ಕಡಿಮೆ ಮಾಡುವಂತವ್ರು. ಅವ್ರ ಕಿಸಿ ಕೋ ಭಿ ಇತನೆ ಸ್ವಮಾನ್ ಕಿ ಮಾಲಾ ನಹಿ ಮಿಲಿ ಹೈ. ಇನ್ಯಾರಿಗೂ ಇಷ್ಟೊಂದು ಸ್ವಮಾನಗಳ ಮಾಲೆ ಅಂದ್ರೆ ಅಷ್ಟು ದೊಡ್ಡದಿದೆ, ಅಷ್ಟು ಹೆಚ್ಚಿದೆ, ಅದು ಯಾರಿಗೂ ಸಿಕ್ಕಿಲ್ಲ. ಬಾಪ್ ದಾದವ್ರು ನೋಡ್ತಾರೆ, ಸತ್ಯುಗದ ರಾಜ್ಯ ಭಾಗ್ಯ ಸಿಗುತ್ತೆ, ಆದ್ರೆ ಈ ಸ್ವಮಾನದ ಮಾಲೆ ಸಂಗಮ್ ಯುಗದ ಕೊಡುಗೆ ಇದು. ಈ ಸತ್ಯುಗದಲ್ಲಿ ಸಿಗಲ್ಲ, ಈ ಸ್ವಮಾನಗಳು ಯಾವುದು ಸತ್ಯುಗದಲ್ಲಿಲ್ಲ. बाप दादा जब भी बच्चों को देखते तो हर एक बच्चे को स्वमान की स्थिति से देखता, वाह बच्चा वाह. ಬಾಪ್ ದಾದವ್ರು ಯಾವಾಗ ಮಕ್ಕಳನ್ನ ನೋಡ್ತಾರಲ್ಲ, ಆ ಸ್ವಮಾನದಲ್ಲಿ ನೋಡ್ತಾರೆ, ಆ ಶ್ರೇಷ್ಠತೆಯಲ್ಲಿ ನೋಡ್ತಾರೆ. ನನ್ನ ಪ್ರತಿ ಒಂದು ಮಕ್ಕಳನ್ನು ಸ್ವಮಾನದಲ್ಲಿ ಸ್ಥಿತ ಆಗಿರೋದನ್ನ ನೋಡಿ
ವಾಹ್ ಮಕ್ಕಳೇ ವಾಹ್ ಅಂತ ಹೇಳ್ತಾರೆ. ಆ ಸ್ವಮಾನದ ಅಥಾರಿಟಿ ಆಗಿರಿ. ನಾನು ಯಾರು? कभी कौन सा स्वमान सामने रखो, कभी कौन सा स्वमान सामने रखो, चेक करो कि आज अमृत वेले जो विशेष स्वमान बुद्धि में रखा उसको यूज किया. ಒಂದೊಂದ್ ದಿನ ಒಂದೊಂದು ಸ್ವಮಾನವನ್ನ ಮುಂದ್ ತಂದ್ಕೊಳ್ಳಿ. ಕೆಲವೊಂದ್ಸಲ ಕೆಲವು ಸ್ವಮಾನ, ಕೆಲವೊಂದ್ಸಲ ಕೆಲವು ಸ್ವಮಾನವನ್ನ ಬುದ್ಧಿಗೆ ತಂದ್ಕೊಳ್ಳಿ, ಚೆಕ್ ಮಾಡಿ. ಇವತ್ತು ಅಮೃತ್ ವೇಳೆ ವಿಶೇಷ ಸ್ವಮಾನ ನಾನು ಏನ್ ಬುದ್ಧಿಯಲ್ಲಿ ತಂದ್ಕೊಂಡೆ, ಯಾವ ಸ್ವಮಾನವನ್ನ ಇಟ್ಕೊಂಡೆ, ಯಾವ ಸ್ವಮಾನದ ಸ್ವರೂಪ ಅದೇ, ಅದನ್ನ ಇಡೀ ದಿನ ನಾನೆಷ್ಟು ಯೂಸ್ ಮಾಡಿದೆ. ಈ ಸ್ವಮಾನದ ಖಜಾನೆಗಳಿದೆ. ಏಕೆಂದ್ರೆ ಖಜಾನೆಗಳನ್ನ ಹೆಚ್ಚಿಸ್ಕೊಳ್ಳುವಂತ ಸಾಧನ, ಜಿತನಾ ಖಜಾನೆ ಕೋ ಕಾರ್ಯ ಮೇ ಲಗಾಯೆಂಗೆ ಉತನಾ ಖಜಾನಾ ಬಡ್ತಾ ಹೈ. ಎಷ್ಟು ಈ ಖಜಾನೆಗಳನ್ನ ಕಾರ್ಯದಲ್ಲಿ ಉಪಯೋಗಿಸ್ತಿರೋ ಅಷ್ಟು ಈ ಖಜಾನೆಗಳು ಹೆಚ್ಚುತ್ತೆ. आज बाप दादा देख रहे थे कौन कौन बच्चा है, किसके पास स्वमान की स्मृति की माला बड़ी थी, किसी के पास छोटी. ಇವತ್ತು ಅಮೃತ್ ವೇಳೆ ಬಾಪ್ ದಾದವ್ರು ಎಲ್ಲ ಕಡೆ ಚಕ್ಕರ್ ಹಾಕಕ್ ಹೋಗಿದ್ರಲ್ಲ, ನೋಡಿದ್ರು ಯಾವ್ಯಾವ ಮಕ್ಕಳ ಹತ್ರ ಎಷ್ಟು ಸ್ವಮಾನದ ಸ್ಮೃತಿ ಇದೆ. ಕೆಲವ್ರ ಹತ್ರ ಸ್ವಮಾನದ ಸ್ಮೃತಿ ಮಾಲೆ ದೊಡ್ಡದಿತ್ತು, ಕೆಲವ್ರ ಹತ್ರ ಚಿಕ್ಕದಿತ್ತು. ಎಲ್ಲಿ ಸ್ವಮಾನ ಇರುತ್ತೋ ಅಲ್ಲಿ ದೇಹ ಬಾನ ಸಮಾಪ್ತಿ ಆಗುತ್ತೆ. ಇವತ್ತು ಬಾಪ್ ದಾದವ್ರು ಚಕ್ಕರ್ ಹಾಕಿದ್ರು. और देखा जैसे समान का खजाना ऐसे एक एक शक्ति एक एक गुण उसको इस्तेमाल करो, कार्य में लगाओ. ಬಾಪ್ ದಾದವ್ರು ನೋಡಿದ್ರು ಹೇಗೆ ಸ್ವಮಾನದ ಖಜಾನೆಗಳಿದೆ, ಒಂದೊಂದು ಶಕ್ತಿ ಒಂದೊಂದು ಗುಣಗಳನ್ನು ಉಪಯೋಗಿಸಿ, ಕಾರ್ಯದಲ್ಲಿ ಉಪಯೋಗಿಸಿ. तो ये जो प्रॉब्लम होती है, माया आ गई, माया आ नहीं जाती, लेकिन माया के लिए तो बाबा ने सुना दिया कि माया कहती मेरे को आह्वान करते तब जाती हूँ, ऐसे नहीं जाती हूँ. कोई भी हल्का संकल्प करना मना, माया को आह्वान किया. शक्तियों को छोड़ा तो माया को आह्वान किया. ಬಾಬಾ ಹೇಳ್ತಾರೆ ಪ್ರಾಬ್ಲಮ್ ಏನ್ ಹೇಳ್ತೀರಿ, ಏನ್ ಮಾಡೋದು ಬಾಬಾ, ಮಾಯೆ ಬಂದ್ಬಿಡುತ್ತೆ ಅಂತೀರಿ. ಮಾಯೆ ಬರಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮಾಯೆಗೆ ಬಾಬವ್ರು ಏನ್ ಹೇಳ್ತಾರೆ, ಮಾಯೆನು ಬಾಬವ್ರಿಗೆ ಏನ್ ಹೇಳ್ತು, ನಾನ್ ಹೋಗಲ್ಲ, ನಾನ್ ಬೀಳ್ಕೊಡುಗೆ ತಗೊಳ್ಳೋ ಟೈಮ್ ನಂಗೆ ಗೊತ್ತು, ನಾನು ಹೊರಟೋಗ್ತೀನಿ, ನನ್ ರಾಜ್ಯ ಮುಗೀತೆ ಅಂತ. ಆದ್ರೆ ನನ್ನನ್ನ ಆಹ್ವಾನ ಮಾಡ್ತಾರಲ್ಲ ಅವಾಗ ನಾನು ಹೋಗ್ತೀನಿ, ಹಂಗೆ ನಾನು ಹೋಗಲ್ಲ. ಕೆಲವರಿಗೆ ಹಗುರವಾದ ಬಲಹೀನ ಸಂಕಲ್ಪ ಮಾಡ್ತಾರೆ ಅಂದ್ರೆ ಅದು ಮಾಯೆಯ ಆಹ್ವಾನ. ನಾನೇನ್ ಮಾಯನ್ ಕರೆದನ ಅಂತ ಅಲ್ಲ. ನಾವು ಬಲಹೀನ ಆಯ್ದ್ವಿ ಅಂದ್ರೆ ಮಾಯೆಗೆ ವೆಲ್ಕಮ್. ಬಲಹೀನ ಸಂಕಲ್ಪ ಮಾಡಿದ್ರಿ ಮಾಯೆ ಆಹ್ವಾನ ಮಾಡ್ದಂಗೆ. ಶಕ್ತಿಗಳು ಕಡಿಮೆ ಆಯ್ತು, ಶಕ್ತಿಗಳನ್ನ ಬಿಟ್ರಿ ಮಾಯೆನ ಆಹ್ವಾನ ಮಾಡ್ದಂಗೆ. ಚಾತೆ ನಹಿ ಹೇ ಲೇಕಿನ್ ಆ ಜಾತಿ ಹೇ. ನೀವ್ ಹೇಳೋದೇನು, ನಮ್ಗಿಷ್ಟ ಇಲ್ಲ ಮಾಯೆ ಬರೋದು, ಆದ್ರೆ ಬಂದ್ ಬಿಡುತ್ತೆ. ಮಾಯೆ ಹೇಳೋದೇನು, ಬಾಬುವ್ರ ಹತ್ರ ಹೋಗಿ ನಾನೇ ಹೋಗಲ್ಲ, ನನ್ನನ್ನು ಕರೀತಾರೆ ಅದಕ್ಕೆ ಹೋಗ್ತೀನಿ. ಹಾಗಾದ್ರೆ ಬಲಶಾಲಿ ಯಾರು? ಚಾತೆ ನಹಿ ಹೇ ಲೇಕಿನ್ ಆ ಜಾತಿ. तो ಮಾಯಾ ಬಲ್ವಾನ್ ಹುಯಿ ಯಾ ಆಪ್. ನಿಮ್ಗಿಷ್ಟ ಇಲ್ಲ ಆದ್ರೂ ಮಾಯೆ ಬಂದ್ ಬಿಡುತ್ತೆ ಅಂದ್ರೆ ಯಾರು ಬಲ್ವಾನ್ ಆದ್ರಿ? ಮಾಯೆನೇ ಬಲ್ವಾನ್ ಆಯ್ತಾ ನೀವಾ? ಈಗ ನಂಗೆ ಇಷ್ಟ ಇಲ್ಲಾದ್ರೂ ಫೋರ್ಸ್ಫುಲಿ ಬಂದ್ ಬಿಡ್ತಾರೆ ಅಂದ್ರೆ ಅವರೇ ಶಕ್ತಿಶಾಲಿ ಆದಂಗೆ, ಅಂದ್ರೆ ಮಾಯನೇ ಶಕ್ತಿಶಾಲಿ ಆದಂಗೆ ಆಯ್ತಲ್ಲ. ಆಜ್ ಪುರಾಣ ವರ್ಷ ಸಮಾಪ್ತ ಹೋ ರಹಾ ಹೈ. ಇವತ್ತು ಹಳೆ ವರ್ಷದ ಸಮಾಪ್ತಿ ಆಗ್ತಾ ಇದೆ. ಹೊಸ ವರ್ಷದಲ್ಲಿ ಹೊಸ ಉತ್ಸಾಹ, ಹೊಸ ಉಲ್ಲಾಸ. ಏಕೆಂದ್ರೆ ಸಂಗಮ ಯುಗದ ಗಾಯನ ಇದೆ. ಏಕ್ ಏಕ್ ದಿನ್ ಉತ್ಸಾಹ ಬರಾ ಹುವಾ ಹೈ, ಅರ್ಥಾತ್ ಉತ್ಸವ ಹೈ. ಸಂಗಮ ಯುಗ ಅಂದ್ರೆ ಪ್ರತಿದಿನ ಹಬ್ಬ, ಉತ್ಸವ ಅಂದ್ರೆ ಹಬ್ಬ. ಉತ್ಸಾಹ ತುಂಬಿರೋ ದಿನ ಅಂದ್ರೆ ಉತ್ಸವದ ದಿನ. तो उमंग उत्साह है तो हर दिन उत्सव है. ನಿಮಗೆ ಪ್ರತಿದಿನ ಉತ್ಸಾಹ ಉಲ್ಲಾಸ ಇದೆ ಅಂದ್ರೆ ಪ್ರತಿದಿನನೂ ಉತ್ಸವನೇ. इसीलिए पक्का रखना है, रोज अपना चलते फिरते भी चार्ट देखना है. ಆದ್ದರಿಂದ ಇದನ್ನ ಪಕ್ಕ ಮಾಡ್ಕೋಬೇಕು. ಉತ್ಸಾಹ ಉಲ್ಲಾಸವನ್ನ ಪಕ್ಕ ಇಟ್ಕೋಬೇಕು. ಪ್ರತಿದಿನ ನಡೀತಾ ಓಡಾಡ್ತಾನೂ ನಿಮ್ಮ ಚಾರ್ಟ್ ಅನ್ನ ನೋಡಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೇಕು. ಬರೀ ಚೆಕ್ ಮಾಡ್ಕೊಳ್ಳೋದಲ್ಲ. ಚೆಕ್ ಹಿ ನಹಿ ಕರೆಂಗೆ ತೋ ಚೇಂಜ್ ಕೇಸೆ ಕರೆಂಗೆ. ಚೆಕ್ಕೇ ಮಾಡ್ಕೊಳ್ಳಿಲ್ಲ ನೀವು ನಿಮ್ಮನ್ನ ಅಂದ್ರೆ ಚೇಂಜ್ ಹೆಂಗ್ ಮಾಡ್ಕೋತೀರಿ? आज नए साल के लिए बाप दादा का विशेष ही संकल्प है. ಈ ಹೊಸ ವರ್ಷಕ್ಕೆ ಬಾಪ್ ದಾದವರಿಗೆ ಇದೇ ವಿಶೇಷ ಸಂಕಲ್ಪ ಇದೆ. ಪ್ರತಿ ಒಂದು ಮಕ್ಕಳು ಹೇಗೆ ಹಳೆ ವರ್ಷಕ್ಕೆ ಬೀಳ್ಕೊಡುಗೆ ಕೊಡ್ತಿರೋ
ಹಾಗೆ ಮಾಯೆಗೂ ಬೀಳ್ಕೊಡುಗೆ ಕೊಡಿ. ಮಾಯೆ ಅಂದ್ರೆ ಬಲಹೀನತೆ. ನಮ್ಮಲ್ಲಿ ಆತ್ಮದ ಒರಿಜಿನಾಲಿಟಿಯಲ್ಲಿ ಇಲ್ಲದೆ ಇರೋ ಬಲಹೀನತೆನೆ ಮಾಯೆನ ಆಹ್ವಾನ ಮಾಡೋದು. व्यर्थ संकल्प को विदाई दो. मेजॉरिटी यही देखा गया है. व्यर्थ संकल्प ज्यादा आते हैं. ವ್ಯರ್ಥ ಸಂಕಲ್ಪಗಳಿಗೆ ಬೀಳ್ಕೊಡುಗೆ ಕೊಡಿ. ಏಕೆಂದ್ರೆ ಹೆಚ್ಚಿನ ಅಂಶ ನೋಡಿದ್ರೆ ವ್ಯರ್ಥ ಸಂಕಲ್ಪನೆ ಜಾಸ್ತಿ ಬರುತ್ತೆ. ವಿಕಾರಿ ಸಂಕಲ್ಪಗಳು ಕಮ್ಮಿ ಬರುತ್ತೆ. ಆದ್ರೆ ವ್ಯರ್ಥ ಏನಿದೆ ಅದರ ಹೆಸರು ಚಿಹ್ನೆನು ಸಮಾಪ್ತಿ ಮಾಡಿ. ಪ್ರತಿ ಒಂದು ಸಂಕಲ್ಪ ಸಮರ್ಥವಾಗಿರ್ಲಿ, ವ್ಯರ್ಥ ಆಗ್ಬಾರ್ದು. ಏಕೆಂದ್ರೆ व्यर्थ संकल्प में सिर्फ संकल्प नहीं चलता, लेकिन व्यर्थ टाइम भी जाता है और बाप समान बनने में देरी हो जाती है. ಬರೀ ನಾನು ವ್ಯರ್ಥ ಸಂಕಲ್ಪ ಅಷ್ಟೇ ಅಲ್ಲ, ನಾನ್ ಮಾಡೋದು ಯಾರಿಗೇನ್ ನಷ್ಟ, ನಂದು ನಾನ್ ಮಾಡ್ತೀನಿ ಅಂತಲ್ಲ. ಬಾಬಾ ಹೇಳ್ತಾರೆ ವ್ಯರ್ಥ ಸಂಕಲ್ಪ ಅಷ್ಟೇ ಅಲ್ಲ, ವ್ಯರ್ಥ ಸಮಯನೂ ಕಳಿತೀರಾ. ತಂದೆ ಸಮಾನ ಆಗಕ್ಕೂ ನಿಮ್ಗೆ ಲೇಟ್ ಆಗುತ್ತೆ. ನಿಮ್ಮ ಇಚ್ಛೆ ಸಮಾನ ಆಗೋದಲ್ವಾ. ಕೈ ಎತ್ತಿದ್ರಲ್ಲ ಅಂದ್ಮೇಲೆ लेकिन बाप दादा सदा कहता है मन का हाथ उठाना, ये हाथ उठाना तो ಈಸಿ है. ಬಾಪ್ ದಾದವ್ರು ಯಾವಾಗ್ಲೂ ಹೇಳ್ತಾರೆ ಕೈ ಎತ್ತಿ ಅಂದ್ರೆ ಈ ಶರೀರದ ಕೈ ಎತ್ಬಿಡ್ಬೇಡಿ, ಮನಸ್ಸಿಂದ ದೃಢತೆಯಿಂದ ನಾನು ಮಾಡ್ತೀನಿ ಅನ್ನೋ ಕೈ ಎತ್ತಿ. ಈ ಕೈ ಎತ್ತದು ಈಸಿ. तो विदाई देने की हिम्मत है. ಮಾಯೆಗೆ ಬೀಳ್ಕೊಡುಗೆ ಕೊಡೋ ಸಾಹಸ ಇದೆಯಾ? हाथ उठाओ. अच्छा हिम्मत वाले है, बस हिम्मत को कायम रखना है. ಕೈ ಎತ್ತಿ, ಒಳ್ಳೇದು. ಎಲ್ಲರೂ ಸಾಹಸವಂತರಿದ್ದೀರಿ, ಆದ್ರೆ ನಿಮ್ ಸಾಹಸ ಕಾಯಂ ಆಗಿರ್ಲಿ. ಯಾಕೆಂದ್ರೆ ಕೆಲವೊಂದ್ಸಲ ಎಲ್ಲರೂ ಇದ್ದಾಗ ಯಾವುದೋ ಒಂದು ಸಂದರ್ಭದಲ್ಲಿ ತುಂಬಾ ಸಾಹಸ ಬಂದ್ಬಿಡುತ್ತೆ, ಏನೋ ಮಾಡ್ತೀನಿ ಅಂತ. ಆಮೇಲೆ ಅದು ಅಯ್ಯೋ ನನ್ನ ಕೈಲಿಲ್ಲ ಆಗುತ್ತೆ ಅನ್ಸ್ಬಿಡುತ್ತೆ. ಅದಕ್ಕೆ ನಾವೇ ಹೇಳ್ತಾರೆ ಈ ಸಾಹಸ ನಿಮ್ದು ಕಾಯಂ ಆಗಿಟ್ಕೊಳ್ಳಿ. ಅಗರ್ ಹಿಮ್ಮತ್ ಹೋಗಿ ತೋ ಜೋ ಸಂಕಲ್ಪ ರಖಾ ಹೋ ಜಾಯೇಗಾ. ನಿಮಗ್ ಸಾಹಸ ಇದ್ರೆ ನೀವ್ ಏನ್ ಸಂಕಲ್ಪ ಮಾಡ್ತಿರೋ ಅದಾಗುತ್ತೆ. ಏಕೆಂದ್ರೆ ಬಾಪ್ ದಾದವ್ರ ಜೊತೆಗಿದ್ದಾರೆ. ಬಾಪ್ ದಾದವರು ಬಯಸ್ತಾರೆ ಮೇರಾ ಕೋಯಿ ಬಿ ಬಚ್ಚಾ ಪೀಚೆ ನಹಿ ರಹ ಜಾಯ್. ನನ್ನ ಯಾವ ಒಂದು ಮಗುನು ಹಿಂದೆ ಉಳಿಬಾರ್ದು. ನನ್ನ ಕೈಯಲ್ಲಿ ಕೈ ಕೊಟ್ಟು ನಡಿಬೇಕು. ಶಿವ ಬಾಬಾ ನಿರಾಕಾರ, ಅವ್ರಿಗೆ ಕೈ ಇಲ್ಲ. ಏನ್ ಕೈ ಅಂದ್ರೆ ಮತ್ತೆ ಕೈಯಲ್ಲಿ ಕೈ ಕೊಟ್ಟು ನಡೆಯೋದು ಅಂದ್ರೇನು? ಶ್ರೀಮತ್ ಹಿ ಉನ್ಕೆ ಆತ್ ಹೈ. ಬಾಬನ್ ಜೊತೆಯಾಗಿ ನಡೆಯೋದ್ರ ಅರ್ಥ ಏನು? ಬಾಬೋರ ಶ್ರೀಮತದ ಕೈಯಲ್ಲಿ ಕೈ ಕೊಟ್ಟು ನಡೆಯೋದು, ಅದರಂತೆ ನಡೆಯೋದು. ಶ್ರೀಮತದಂತೆ ಹೆಜ್ಜೆ ಹೆಜ್ಜೆಯಲ್ಲೂ ನಡೆಯೋದು, ಅರ್ಥಾತ್ ಕೈಯಲ್ಲಿ ಕೈ ಕೊಟ್ಟು ನಡೆಯೋದು. सभी को नए वर्ष की, नव जीवन की, नव युग की, तीनों की पदम पदम गुणा मुबारक हो. ಎಲ್ಲರಿಗೂ ಈ ಹೊಸ ವರ್ಷದ, ಹೊಸ ಜೀವನದ, ಹೊಸ ಯುಗದ ಮೂರರ ಪದಮ ಪದಮ ಗುಣದಷ್ಟು ಶುಭಾಶಯಗಳು. अच्छा अभी चारों ओर के देश विदेश के हर एक बाप के प्यारे. ಒಳ್ಳೆದು. ಈಗ ನಾಲ್ಕು ಕಡೆ ಇರೋ ದೇಶ ವಿದೇಶದ ಪ್ರತಿಯೊಂದು ಬಾಬೋರಿಗೆ ಪ್ರಿಯವಾದ, ಬಾಬೋರ ಮುದ್ದಾಗಿರೋ, ಬಾಬೋರಿಗೆ ಅಗಲಿ ಸಿಕ್ಕಿರೋ ಮಕ್ಕಳಿಗೆ ವಿದಾಯಿ ಹಾಗೂ ಬದಾಯಿ. और बाप दादा ने सुनाया पुराने वर्ष के साथ पुराने संस्कारों को भी विदाई देने वाले. ಬಾಪ್ ದಾದವ್ರು ಇದನ್ನು ತಿಳಿಸಿದರೆ ಹಳೆ ವರ್ಷದ ಜೊತೆಗೆ ಹಳೆ ಸಂಸ್ಕಾರಗಳಿಗೆ ವಿದಾಯಿ ಕೊಡಿ. ಹಳೆ ಸ್ವಭಾವಗಳಿಗೆ ವಿದಾಯಿ ಕೊಡೋ ಮಹಾವೀರ ಮಕ್ಕಳಾಗಿ ಪ್ರತಿ ಒಂದು ಹೆಜ್ಜೆಯಲ್ಲೂ ಪದಮದಷ್ಟು ಸಂಪಾದನೆ ಮಾಡ್ಕೊಡೋರು. ಬಾಪ್ ದಾದವ್ರು ಏನ್ ಸದಾ ಸ್ವಮಾನ ಕೊಡ್ತಾರೆ, ಆ ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತಾಗಿ ಅನುಭವ ಮಾಡೋರು. ಪ್ರತಿ ಒಂದು ಮಕ್ಕಳಿಗೂ ಬಾಪ್ ದಾದಾ ಈ ರೂಪದಲ್ಲಿ ನೋಡ್ತಾರೆ. ನನ್ನ ಒಂದೊಂದು ಮಗುನು 21 ಜನ್ಮದ ಆಸ್ತಿಯ ಅಧಿಕಾರಿಗಳು. ಇಡೀ ಕಲ್ಪದಲ್ಲಿ 21 ಜನ್ಮಕ್ಕೆ ಅಧಿಕಾರಿಯಾಗಿ वो वर्षा आ बच्चों को ही मिलता है. ಆ ಆಸ್ತಿ, ಆ ಅಧಿಕಾರ ಕೇವಲ ನೀವು ಮಕ್ಕಳಿಗೆ ಮಾತ್ರ ಸಿಗುತ್ತೆ. ಐಸೆ ಶ್ರೇಷ್ಠ ಅಧಿಕಾರಿ, ಇಂತಹ ಶ್ರೇಷ್ಠ ಅಧಿಕಾರಿಗಳು ನಾಲ್ಕು ಕಡೆ ಇರೋ ಮಕ್ಕಳಿಗೆ ಬಾಪ್ ದಾದಾ, ಬಾಬಾ ಶಿಕ್ಷಕ ಹಾಗೂ ಗುರುವಿನ ರೂಪದಿಂದ, ಮೂರು ರೂಪದಿಂದನೂ ಪ್ರೀತಿಯ ನೆನಪುಗಳು ಹಾಗೂ ನಮಸ್ತೆಯನ್ನ ಕೊಡ್ತಾ ಇದ್ದಾರೆ. ನಮಸ್ತೆ ದೇ ರಹಾ ಹೇ. ಹಾಗೆ ಬಾಪ್ ದಾದವರಿಗೂ ನಮ್ಮೆಲ್ಲರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಬಾಪ್ ದಾದವರಿಗೂ ಶುಭಾಶಯಗಳು.
वरदान सर्विस व पुरुषार्थ में सफलता प्राप्त करने वाले डबल ताजदारी भव. ಸರ್ವಿಸ್ ಹಾಗೂ ಪುರುಷಾರ್ಥ ಎರಡರಲ್ಲೂ ಸಫಲತೆ ಪ್ರಾಪ್ತಿ ಮಾಡ್ಕೊಳ್ಳೋರೆ डबल किरीटधारी भव. संगम युग पर सदा स्वयं को डबल ताजदारी समझकर चलो. ಸಂಗಮ ಯುಗದಲ್ಲಿ ಸದಾ ಸ್ವಯಂವನ್ನು ಡಬಲ್ ಕಿರೀಟಧಾರಿ ಅಂತ ತಿಳ್ಕೊಂಡು ನಡೀರಿ. ಒಂದು ಲೈಟ್ ಅರ್ಥಾತ್ ಪ್ಯೂರಿಟಿಯ ಕಿರೀಟ, ಮತ್ತೊಂದು ಜವಾಬ್ದಾರಿಯ ಕಿರೀಟ. ಪ್ಯೂರಿಟಿ ಹಾಗೂ ಪವರ್, लाइट एंड माइट, ए क्राउन धारण करने वाले लाइट एंड माइट, ಈ ಕಿರೀಟವನ್ನು ಧಾರಣೆ ಮಾಡ್ಕೊಳ್ಳೋ ಡಬಲ್ ಫೋರ್ಸ್ ಸದಾ ಕಾಯಂ रहता है. ಲೈಟ್ ಅಂಡ್ ಮೈಟ್, ಈ ಕಿರೀಟ ಧಾರಣೆ ಮಾಡ್ಕೊಂಡ್ರೆ ಡಬಲ್ ಫೋರ್ಸ್ ಸದಾ ಕಾಯಂ ಆಗಿರುತ್ತೆ. ಇಂತಹ ಡಬಲ್ ಫೋರ್ಸ್ ಇರೋ ಆತ್ಮಗಳೇ ಸದಾ ಶಕ್ತಿಶಾಲಿಯಾಗಿರ್ತಾರೆ. उन्हें सर्विस व पुरुषार्थ में सदा सफलता प्राप्त होती है. ಅವರಿಗೇನೆ ಸರ್ವಿಸ್ ಮತ್ತು ಪುರುಷಾರ್ಥದಲ್ಲಿ ಸದಾ ಸಫಲತೆ ಪ್ರಾಪ್ತಿಯಾಗುತ್ತೆ. ಯಾರಿಗೆ? ಯಾರು ಡಬಲ್ ಕಿರೀಟಧಾರಿಗಳು. ಒಂದು ಪವಿತ್ರತೆಯ ಕಿರೀಟ ಲೈಟ್, ಇನ್ನೊಂದು ಜವಾಬ್ದಾರಿಯ ಕಿರೀಟ ಮೈಟ್. ಈ ಕ್ರೌನ್ ಯಾರು ಡಬಲ್ ಫೋರ್ಸ್ ಯಾರ್ದು ಇದು ಕಾಯಂ ಆಗಿರುತ್ತೆ ಅಂತಹ ಆತ್ಮಗಳು ಸದಾ ಶಕ್ತಿಶಾಲಿಯಾಗಿರ್ತಾರೆ. ಅವ್ರ ಸರ್ವಿಸ್ ಮತ್ತೆ ಪುರುಷಾರ್ಥದಲ್ಲಿ ಸದಾ ಸಫಲತೆ ಪ್ರಾಪ್ತಿ ಮಾಡ್ಕೊಳ್ತಾರೆ. स्लोगन दिव्य गुणों के आधार पर मन वचन और कर्म करना ही दिव्यता है. ದಿವ್ಯತೆ ಅಂದ್ರೇನು? ದಿವ್ಯ ಗುಣಗಳ ಆಧಾರದ ಮೇಲೆ ಮನ ವಚನ ಕರ್ಮ ಮಾಡೋದೇ ದಿವ್ಯತೆ ಆಗಿದೆ. ಅವ್ಯಕ್ತ ಇಶಾರೆ ಮಹಾನ್ ಆಗ್ಲಿಕ್ಕೆ ಮಧುರತೆ ಹಾಗೂ ನಮ್ರತೆಯ ಗುಣವನ್ನು ಧಾರಣೆ ಮಾಡ್ಕೊಳ್ಳಿ. कोई भी चीज को गरम कर नरम किया जाता है, फिर मोल्ड किया जाता है. ಅದು ಚಿನ್ನ ಇರ್ಲಿ ಕಬ್ಬಿಣ ಇರ್ಲಿ ಯಾವುದೇ ಆಗ್ಲಿ ಅದನ್ನ ನಾವು ಮೋಲ್ಡ್ ಮಾಡ್ಬೇಕು. ಬಗ್ಗಿಸ್ಬೇಕಂದ್ರೆ ಅದನ್ನ ಕಾಯಿಸ್ಬೇಕು. ಕಾದ್ಮೇಲೆ ಅದು ಮೆತ್ತಗಾಗುತ್ತೆ, ಮೆತ್ತಗಾದ್ಮೇಲೆ ಅದು ಮೋಲ್ಡ್ ಆಗುತ್ತೆ. यहाँ भी गरमाई है शक्ति रूप और नरमाही है निर्मानता अर्थात स्नेह रूप. ಇಲ್ಲೂ ಕಾಯಿಸೋದು ಕರಗಿಸೋದು ಅಂದ್ರೇನು? ಶಕ್ತಿ ರೂಪ. ಹಾಗೆ ಮೆತ್ತಗಾಗೋದು ಅಂದ್ರೆ ನಿರ್ಮಾಣತೆ ಅಂದ್ರೆ ಸ್ನೇಹ ರೂಪ. जिसमें हर आत्मा प्रति स्नेह होगा वही नम्र चित रह सकता है. ಬಾಬಾ ಹೇಳ್ತಾರೆ ಯಾರಿಗೆ ಪ್ರತಿ ಒಂದು ಆತ್ಮದ ಪ್ರತಿನೂ ಸ್ನೇಹ ಇರುತ್ತಲ್ಲ ಅವರೇ ನಮ್ರ ಚಿತ್ತರಾಗಿರ್ಲಿಕ್ಕೆ ಸಾಧ್ಯ. ಸ್ನೇಹಿ ನಹಿತೋ ನ ರೆಹಮ್ ದಿಲ್ ಬನ್ ಸಕೆಂಗೆ ನ ನಮ್ರ ಚಿತ್. ಸ್ನೇಹ ಇಲ್ಲ ಪರಸ್ಪರ ಅಂದ್ರೆ ಕರುಣಾ ಹೃದಯನೂ ಆಗಕ್ಕಾಗಲ್ಲ, ನಮ್ರ ಚಿತ್ತರೂ ಆಗಕ್ಕಾಗಲ್ಲ. ಶಕ್ತಿ ರೂಪ್ ಮೇ ಹೇ ಮಾಲಿಕ್ ಬನ್ ಅವ್ರ ನಮ್ರತಾ ಮೇ ಹೇ ಸೇವಾ ಕಾ ಗುಣ. ಶಕ್ತಿ ರೂಪ ಅಂದ್ರೆ ಅಲ್ಲಿ ಮಾಲೀಕ ಗುಣ ಇದೆ, ಮಾಲೀಕತ್ವ ಇದೆ. ನಮ್ರತೆ ಇದೆ ಅಂದ್ರೆ ಅಲ್ಲಿ ಸೇವೆಯ ಗುಣ ಇದೆ. तो जब ये नरमाई और गरमाई दोनों रहेंगे तब हर बात पे मोल्ड हो सकेंगे. ಎರಡೂ ಬೇಕು, ಶಕ್ತಿನೂ ಬೇಕು ಸ್ನೇಹನೂ ಬೇಕು. ಶಕ್ತಿ ಕರಗಿಸುತ್ತೆ, ಆದ್ರೆ ಸ್ನೇಹ ನಮ್ರತೆಯನ್ನು ತರುತ್ತೆ, ಹೊಂದ್ಕೊಂಡು ನಡೆಯೋದನ್ನ ಕಲಿಸುತ್ತೆ. ಈ ಎರಡೂ ಮಾತು ಇದ್ರೆ ಪ್ರತಿ ಒಂದರಲ್ಲೂ ಮೋಲ್ಡ್ ಆಗಿರ್ಲಿಕ್ಕೆ ಸಾಧ್ಯ. ಗೋಲ್ಡ್ ಆಗ್ಬೇಕಂದ್ರೆ ಮೋಲ್ಡ್ ಆಗ್ಬೇಕು. ಮೋಲ್ಡ್ ಆಗ್ಬೇಕಂದ್ರೆ ಬಾಬಾ ಹೇಳ್ದಂಗೆ ಗರ್ಮಾಯಿ ಅವ್ರ ನರ್ಮಾಯಿ ಅಂದ್ರೆ ಆ ಶಕ್ತಿ ಅನ್ನೋ ಬಿಸಿನೂ ಬೇಕು, ನಮ್ರತೆ ಅಥವಾ ಸ್ನೇಹದ ಒಂದು ಬೆಂಡಾಗೋ ಗುಣನೂ ಬೇಕು. ನಾವು ಹೇಳ್ತಾರೆ ಆವಾಗ್ಲೇ ನೀವು ಮೋಲ್ಡ್ ಆದ್ರೆ ಗೋಲ್ಡ್ ಆಗಕ್ಕೆ ಸಾಧ್ಯ. ಪ್ರತಿ ಒಂದು ಮಾತಲ್ಲೂ ಯಾವುದೇ ಮಾತು ಯಾವುದೇ ಹಾರ್ಡ್ ಆಗಿದೆ ಅಂದ್ಮೇಲೆ ಅದ್ ಹಂಗೆ ಬಗ್ಗಲ್ಲ, ಕಬ್ಬಣ ಹಂಗೆ ಬಗ್ಸಕ್ಕಾಗಲ್ಲ. ಮೋಲ್ಡ್ ಆಗ್ಬೇಕಂದ್ರೆ ಅದ್ ಫಸ್ಟ್ ಕಾಯ್ಬೇಕು, ಆದ್ಮೇಲೆ ಮೆತ್ತಗಾಗುತ್ತೆ, ಮೆತ್ತಗಾದ್ಮೇಲೆ ಬೆಂಡಾಗುತ್ತೆ. ಅದೇ ತರ ಇಲ್ಲಿ ಶಕ್ತಿ ರೂಪನೇ ಕಾಯೋದು, ಸ್ನೇಹ ರೂಪ ಅನ್ನೋದು ಬೆಂಡಾಗೋದು ನಮ್ರತೆ. ಬಾಬಾ ಹೇಳ್ತಾರೆ ಆವಾಗ್ಲೇ ಮೋಲ್ಡ್ ಆಗೋದ್ರಿಂದನೇ ನೀವು ಗೋಲ್ಡ್ ಆಗ್ತೀರಿ. ಓಂ ಶಾಂತಿ. ಹೊಸ ವರ್ಷ ಎಲ್ಲರಿಗೂ ಗೋಲ್ಡನ್ ವರ್ಲ್ಡಿನ ಗಿಫ್ಟ್ ಕೊಡಿ. ಬಾಬೋರ್ ನಿಮ್ಗೆ ಕೊಟ್ಟಿದ್ದಾರೆ. ಯಾರ್ದು ಕಂಪ್ಲೇಂಟ್ ಬರಬಾರ್ದು, ನನಗೆ ಬಾಬೋರ ಸಂದೇಶ ಸಿಕ್ಕಿಲ್ಲ, ನಿಮಗ್ ಸಿಕ್ತು ನಮ್ಗೆ ಯಾಕೆ ಸಿಕ್ಲಿಲ್ಲ ಅನ್ನೋದು ಬರಬಾರ್ದು. ಬಾಬೋರೇನು
ಲಾಸ್ಟ್ ವಾರದಲ್ಲಿ ಸಂಡೇ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದನ್ನ ಮತ್ತೆ ಬಹಳಷ್ಟು ಇಡೀ ಅರ್ಧ ಪೇಜ್ ರಿವೈಸ್ ಮಾಡಿದ್ದಾರೆ. 12 ಬಾರಿ ಫರಿಷ್ಠೆಯಾಗಿ 12 ಬಾರಿ ನಿರಾಕಾರಿಯಾಗಿ. ಅದರಲ್ಲಿ ಕಡಿಮೆ ಪಕ್ಷ ಅಂದ್ರೆ 5 ನಿಮಿಷ ಮಾಡಲೇಬೇಕು. 5 ನಿಮಿಷಕ್ಕಿಂತ ಕಮ್ಮಿ ಇಲ್ಲ. 6, 7, 8, 9 ಹೀಗೆ ಅದನ್ನ ಹೆಚ್ಚಿಸ್ಕೊಳ್ತಾ ಹೋಗಿ ಸದಾ ನಿಮ್ಮ ಸ್ವಮಾನದಲ್ಲಿರಿ. ಸ್ವಮಾನದಲ್ಲಿದ್ರೇನೆ ನಾವು ಹೇಳ್ತಾರೆ ಆ ಶ್ರೇಷ್ಠ ಸ್ಥಿತಿ ಏನಿದೆ ಅದನ್ನ ಅನುಭವ ಮಾಡ್ಲಿಕ್ಕೆ ಸಾಧ್ಯ. ಎಷ್ಟು ಸಾಧ್ಯ ಖಜಾನೆಗಳನ್ನ ಉಪಯೋಗಿಸಿದಷ್ಟು ಇದು ವೃದ್ಧಿ ಆಗ್ತಾ ಹೋಗುತ್ತೆ. ಮಾಯೆ ತಾನೇ ಬರಲ್ಲ, ನೀವು ಕರೆದ್ರೆ ಅದು ಬರುತ್ತೆ, ಅದು ತನ್ನ ಕೆಲಸ ಮಾಡುತ್ತೆ. ಯಾಕೆಂದ್ರೆ ನೀವೇ ಕರೆಯೋದಲ್ವಾ. ಲಕ್ಷ್ಯ ಏನಿದೆ ಅದು ಲಕ್ಷಣದಲ್ಲಿ ತೋರಿಸಿ ಮಾಡಿಸೋರು ಬಾಬವರು. ನಾವು ಕೇವಲ ಟ್ರಸ್ಟಿ ನಿಮಿತ್ತ ಅನ್ನೋದನ್ನ ಮಾಡುವಂತ ಆತ್ಮ ಅನ್ನೋದನ್ನ ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಬಾಬವರು ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಗೆ ಬಹಳ ಜವಾಬ್ದಾರಿ ಇದೆಪ್ಪ, ನಾವು ತುಂಬಾ ಕೆಲಸ ಬಿಸಿ. ಅದಕ್ಕೆ ಬಾಬವರು ಹೇಳಿದ್ರು, ನಿಮ್ಗೆ ಎಷ್ಟೇ ದೊಡ್ಡ ಜವಾಬ್ದಾರಿ ಇರಲಿ, ನೀವು ಸೋನಿಗೆ ಇನ್ಚಾರ್ಜ್ ಆಗಿರ್ಲಿ, ಎಷ್ಟೇ ದೊಡ್ಡ ಕಾರ್ಯಕ್ಕೆ ಇನ್ಚಾರ್ಜ್ ಆಗಿದ್ರು ಬ್ರಹ್ಮ ಬಾಬುವರಷ್ಟು ಜವಾಬ್ದಾರಿ ಯಾರ ಮೇಲೂ ಇಲ್ಲ. ನಿಮ್ದೇನು ಅಲ್ಲ, ಬಾಬುವ್ರ ಜವಾಬ್ದಾರಿ ಮುಂದೆ ಎಲ್ಲದರ ಮಧ್ಯೆ ಇದ್ದು ನಡೆದಿದ್ದಾರೆ. ಅದರಿಂದ ನೀವು ಸಮಯ ತೆಗೆದು ಪ್ರತಿ ಒಂದು ಹೆಜ್ಜೆನೂ ಬಾಬುವರ ಶ್ರೀಮತದ ಕೈಯಲ್ಲಿ ಕೈ ಇಟ್ಕೊಂಡು ನಡೀತಾ ಹೋಗಿ. ಆವಾಗ ಪದಮಾ ಗುಣದಷ್ಟು ಸಫಲತೆನೂ ಸಿಗುತ್ತೆ. ಮತ್ತೆ ಬಾಬುವ್ರ ವಿಶೇಷ ಅಂತ ಮಕ್ಕಳಿಗೆ ಶುಭಾಶಯಗಳನ್ನು ಕೊಡ್ತಾರೆ. ಓಂ ಶಾಂತಿ.